ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೈನಾ ಪಾಟೀಲ್. ನಿಮ್ಮೆಲ್ಲರಿಗೂ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನೀವೇನಾದರೂ ಹೊಸಬ್ರಾಗಿದ್ದರೆ ನಾನು ನನ್ನ ಚಾನಲಲ್ಲಿ ಯಾವ ಥರ ವಿಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ, ನಮ್ಮ ಅಜಾಗೃತ ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ತುಂಬ ಸುಲಭವಾಗಿ ಹೇಗೆ ನನ್ಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಆಸ್ಕ್ ಅಫರ್ಮೇಷನ್ಸ್ ಅಂದರೆ ಏನು, ಒಂದು ಒಳ್ಳೆ ಆರೋಗ್ಯನ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ. ಫಸ್ಟು ಆಸ್ಕ್ ಅಫರ್ಮೇಷನ್ಸ್ ಅಂದರೆ ಏನು ಕ್ಲಾರಿಟಿ ಕೊಡ್ತೀನಿ. ಅದ್ರ ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ ಬಗ್ಗೆ ವಿಡಿಯೋ. ಸೊ ಕಮೆಂಟಲ್ಲಿ ನಾನು ಹೇಳಿದ್ದೆ ನಿಮಗೆ, ನೀವು ಏನು ಕಮೆಂಟ್ ಹಾಕ್ತೀರಾ ಅದನ್ನು ನಾನು ವಿಡಿಯೋ ಮಾಡ್ತೀನಿ ಅಂತ. ಸೊ ಕಮೆಂಟಲ್ಲಿ ಆಸ್ಕ್ ಅಫರ್ಮೇಷನ್ಸ್ ಬಗ್ಗೆ ಮತ್ತು ಹೆಲ್ತ್ ವಿಡಿಯೋ ಮಾಡಿ ಅಂತಿದೆ, ಅದಕ್ಕೋಸ್ಕರ ಇವತ್ತು ಅದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ರಿಪ್ಟಿಂಗ್ ಬಗ್ಗೆ ಕಮೆಂಟ್ ಮಾಡಿದರು, ಆ್ಯಂಡ್ ಮತ್ತೊಂದೇನೆಂದರೆ SP ಬಗ್ಗೆ ವಿಡಿಯೋ ಮಾಡೋದಕ್ಕೆ ಕಮೆಂಟ್ ಮಾಡಿದ್ರಿ. ಶೋರ್, ನಾನು ನೆಕ್ಸ್ಟ್ ವಿಡಿಯೋಸ್ ಅಂದರೆ ಮುಂದಿನ ವಾರದಲ್ಲಿ ಖಂಡಿತ ಮಾಡ್ತೀನಿ. ಹೋದ ವೀಕಲ್ಲಿ ನಾನು ಎಲ್ಲರಿಗೂ ಚಾಲೆಂಜ್ ಕೊಟ್ಟಿದ್ದೆ, 1 ವೀಕ್ ಚಾಲೆಂಜ್, ಮನಿ ಚಾಲೆಂಜ್ ಕೊಟ್ಟಿದ್ದೆ, ಒಂದು ಅಫರ್ಮೇಷನ್ಸ್ ಕೂಡ ಕೊಟ್ಟಿದ್ದೆ. ಐ ಡೋಂಟ್ ನೋ ಎಷ್ಟು ಜನ ಟ್ರೈ ಮಾಡಿದ್ದೀರಾ ಅಂತ, ಬಟ್ ಟ್ರೈ ಮಾಡಿದರೆ ನಿಮಗೆ ರಿಸಲ್ಟ್ ಸಿಕ್ಕಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ಈ ವೀಕಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ನಾನು ಹೇಳಿದ್ದೆ, SP ಬಗ್ಗೆ ಒಂದು ಚಾಲೆಂಜ್ ಕೊಡ್ತೀನಿ, 1 ವೀಕ್ ಚಾಲೆಂಜ್ ಅಂತ. ಸೊ ಶಾರ್ಟ್ ಲಾಸ್ಟ್ಗೆ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಫರ್ಮೇಷನ್ ಏನು ಅಂತ. ಸೊ ಕೊನೆ ತನಕನೂ ಸ್ಕಿಪ್ ಮಾಡಿದೆ ಈ ವಿಡಿಯೋ ನೋಡಿ. ಖಂಡಿತ ಲಾಸ್ಟಲ್ಲಿ ನಿಮಗೆ SPನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಒಂದು ಅಫರ್ಮೇಷನ್ ಹೇಳ್ತೀನಿ. ಆ್ಯಂಡ್ ಮತ್ತೊಂದೇನಂತ ಅಂದರೆ, ವಿಡಿಯೋ ಕಮೆಂಟಲ್ಲಿ ನಿನ್ನ ಸ್ಕ್ರಿಪ್ಟಿಂಗ್ ಬಗ್ಗೆ ಮತ್ತು SP ಬಗ್ಗೆ ವಿಡಿಯೋ ಮಾಡೋದಕ್ಕೆ ಕಮೆಂಟ್ ಮಾಡಿದ್ದೀರಾ. ಶೋರ್, ಖಂಡಿತ ಮುಂದಿನ ವೀಕಲ್ಲಿ ಅದ್ರ ನೆಕ್ಸ್ಟ್ ವೀಕಲ್ಲಿ ಒಂದೊಂದೇ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಫಸ್ಟ್ ನಾನು ಆಸ್ಕ್ ಅಫರ್ಮೇಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ, ಬಿಕಾಸ್ ಅದು ತುಂಬ ಶಾರ್ಟ್ ಇದೆ ಇನ್ಫಾರ್ಮೇಷನ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ನ, ಒಂದು ಒಳ್ಳೆ ಆರೋಗ್ಯನ ಹೇಗೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು, ಅಥವಾ ನೀವು ಯಾವುದಾದ್ರೂ ಒಂದು ಡಿಸೀಸಸ್ ಅಥವಾ ಏನೋ ಒಂದು ಕಾಯಿಲೆ ಇತ್ತಂತಂದರೆ ಅದರಿಂದ ನೀವು ಹೆಂಗಪ್ಪ ಇದನ್ನು ಸರಿ ಮಾಡ್ಕೊಳೋದು ಅಂತ ಇದ್ದರೆ, ಎಲ್ಲಿ ಡಾಕ್ಟ್ರಿಗೆ ತೋರಿಸಿದ್ರು ಸರಿ ಹೋಗ್ತಿಲ್ಲ, ಏನು ಮಾಡಿದ್ರೂ ಸರಿ ಹೋಗ್ತಿಲ್ಲ, ಹೇಗಪ್ಪ ಸರಿ ಮಾಡ್ಕೊಳ್ಳೋದು ಅಂತಿದ್ರೆ ಕೊನೆ ತನಕ ಈ ವಿಡಿಯೋ ನೋಡಿ. ನಾನು ನಿಮಗೆ ಹೇಗೆ ಒಂದು ಒಳ್ಳೆ ಆರೋಗ್ಯನ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಫಸ್ಟು ಆಸ್ಕ್ ಅಫರ್ಮೇಷನ್ಸ್ ಅಂದರೆ ಏನು ಅಂತ ವಿಡಿಯೋ ಮಾಡೋಕ್ಕೆ ಹೇಳಿದ್ರಿ ಅಲ್ವಾ. ಸೊ ಆಸ್ಕ್ ಅಫರ್ಮೇಷನ್ಸ್ ಅಂದರೆ ಇಟ್ಸ್ ನಾರ್ಮಲ್. ಅಫರ್ಮೇಷನ್ಸ್ ಅಂದರೆ ಏನು, ಒಂದು ಸ್ಟೇಟ್ಮೆಂಟ್ಸ್ನ ನೀವು ಒಂದು ಫ್ಯಾನ್ಸಿ ವೇಯಲ್ಲಿ ಹೇಳೋದಕ್ಕೆ ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಅಫರ್ಮೇಷನ್ಸ್ಗೆ ನಿಮಗೆ ಡೆಫಿನೇಷನ್ ಕೊಡಬೇಕಂತ ಅಂದರೆ ಕನ್ನಡದಲ್ಲಿ ಅಫ್ಕೋರ್ಸ್ ದೃಢೀಕರಣಗಳು ಅಂತ ಹೇಳ್ತೀವಿ, ಅಥವಾ ಏನೋ ಒಂದು ಸ್ಟೇಟ್ಮೆಂಟ್ನ ನಾವು ಹೇಳ್ಕೊತಾ ಇರ್ತೀವಿ, ಅದನ್ನು ನಾವು ಅಫರ್ಮೇಷನ್ಸ್ ಅಂತ ಹೇಳ್ತೀವಿ. ಅಥವಾ ನನ್ನ ಪ್ರಕಾರ ಹೋದರೆ ಪ್ರತಿಯೊಂದು ನೀವು ಹೇಳೋದು, ಕೇಳೋದು, ಮಾತಾಡೋದು, ನೋಡೋದು ಎಲ್ಲನೂ ಕೂಡ ಅಫರ್ಮೇಷನ್ಸ್. ಓಕೆ, ಬಟ್ ಆದರೆ ಈಗ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ ಅಂದರೆ ಒಂದು, ಈಗ ನಾರ್ಮಲ್ ಆಗಿ ಎಲ್ರಿಗೂ ಬರೋದೇನು ಸ್ಟೇಟ್ಮೆಂಟ್ಸ್. ಸೊ ಈಗ ನೋಡಿ, ಅಫರ್ಮೇಷನ್ಸ್ ಪಾಸಿಟಿವ್ ಆಗಿದ್ರು ಅದು ಅಫರ್ಮೇಷನ್ಸ್ ನೆಗೆಟಿವ್ ಆಗಿದ್ರು ಅಫರ್ಮೇಷನ್ಸೇ, ಅದರಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ. ಓಕೆ, ಸೊ ಆಸ್ಕ್ ಅಫರ್ಮೇಷನ್ಸ್ ಅಂದರೆ ಏನು, ಆಸ್ಕ್ ಅಂದರೆ ಏನು, ಕೇಳು. ಸೊ ನಿಮ್ಮ ಅಫರ್ಮೇಷನ್ಸ್ ಯಾವ ಥರ ಇರಬೇಕು ಅಂತ ಅಂದರೆ ಕೇಳೋ ಥರ ಇರಬೇಕು. ಈಗ ಹೇಗೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ಐ ಆಮ್ ಅಫರ್ಮೇಷನ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ, ನೀವು ಯೂಸ್ ಮಾಡ್ತಾ ಇರ್ತಾರೆ. ಐ ಆಮ್ ಮನಿ ಮ್ಯಾಗ್ನೆಟ್, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಅಟ್ರಾಕ್ಟಿವ್, ಈ ಥರ ಯೂಸ್ ಮಾಡ್ತಾ ಇರ್ತೀರ. ಅದೇ ಥರ ನಿಮಗೆ ಯು ಅನ್ನೋ ಅಂದರೆ ಲೈಕ್ ಬೇರೆ ಥರ ಅಫರ್ಮೇಷನ್ಸು ಕೂಡ ಗೊತ್ತಿದೆ. ಈಗ ಫೀಲಿಂಗ್ಸ್ ಇಟ್ಕೊಂಡು ಹೇಳಿ, ಗ್ರ್ಯಾಟಿಟ್ಯೂಡ್ ತೋರಿಸ್ಕೊಂಡು ಅಫರ್ಮೇಷನ್ಸ್ ಹೇಳಿ ಅಂತ ಹೇಳ್ತಿರ್ತಾರೆ. ಆ ಥರ ಎಲ್ಲ ಅಫರ್ಮೇಷನ್ಸು ಕೂಡ ಗೊತ್ತಿರುತ್ತೆ. ಅದೇ ಥರ ಆಸ್ಕ್ ಅಫರ್ಮೇಷನ್ಸ್ ಅಂದರೆ ಅದಕ್ಕೆ ನೀವು ಕ್ವಶನ್ ಕೇಳಿಕೊಂಡು ಅಫರ್ಮೇಷನ್ಸ್ ಹೇಳ್ಕೊಬೇಕು, ಆ ಥರದಕ್ಕೆ ಆಸ್ಕ್ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನನ್ನ ಲೈಫ್ ಯಾವಾಗಲೂ ಇಷ್ಟು ಸಖತ್ತಾಗಿದೆ, ನನ್ನ ಲೈಫ್ ಯಾವಾಗಲೂ ನಾನು ಅಂದ್ಕೊಂಡಂಗೆ ಯಾಕೆ ಹೋಗ್ತಾ ಇರುತ್ತೆ ನನ್ನ ಲೈಫಲ್ಲೆಲ್ಲನೂ, ಯಾಕೆ ನಾನು ಇಷ್ಟೊಂದು ಲಕ್ಕಿ, ಯಾಕೆ ನನ್ನ ಹೆಲ್ತ್ ಯಾವಾಗಲೂ ತುಂಬ ಚೆನ್ನಾಗಿರುತ್ತೆ, ಯಾಕೆ ಯಾವಾಗಲೂ ನಾನು ನೋಡೋಕೆ ತುಂಬ ಚೆನ್ನಾಗಿರ್ತೀನಿ, ಯಾಕೆ ಯಾವಾಗಲೂ ನಾನು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇರ್ತೀನಿ ನೋಡೋರಿಗೆಲ್ಲ, ಯಾಕೆ ನಾನು ತುಂಬ ಅಟ್ರಾಕ್ಟಿವ್ ಆಗಿದ್ದೀನಿ,
ಯಾಕೆ ನನ್ನ ಲೈಫ್ ಇಷ್ಟು ಸಖತ್ತಾಗಿದೆ, ಯಾಕೆ ನಾನು ಯಾವಾಗಲೂ ಫಸ್ಟ್ ರ್ಯಾಂಕ್ ಬರ್ತಾ ಇರ್ತೀನಿ, ಯಾಕೆ ಯಾವಾಗಲೂ ನಾನು ತುಂಬ ಜೀನಿಯಸ್ ಆಗಿರ್ತೀನಿ, ಯಾಕೆ ನನಗೆಲ್ಲ ಆನ್ಸರ್ಸು ನಾನು ಒಬ್ಬಳಿಗೆ ಗೊತ್ತಿರುತ್ತೆ. ಈ ಥರ ಏನು ಅಫರ್ಮೇಷನ್ಸ್ನ ನೀವು ಯಾಕೆ 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 ಅಂತ ಕೇಳ್ತೀರಲ್ಲ, ದಟ್ ಈಸ್ ಆಸ್ಕ್ ಅಫರ್ಮೇಷನ್ಸ್. ಅಂದರೆ ನಿಮಗೆ ನೀವು ಕೇಳಿಕೊಂಡು ಹೇಳುವಂಥ ಅಫರ್ಮೇಷನ್ಸ್ ಅಂದರೆ ಕ್ವಶನ್ಸ್ ಮಾಡಿಕೊಂಡು ನಿಮಗೆ ನೀವು ಏನೋ ಒಂದು ಕೇಳ್ಕೊತಾ ಇದ್ರೆ ದಟ್ ಈಸ್ ಕಾಲ್ಡ್ ಆಸ್ ಆಸ್ಕ್ ಅಫರ್ಮೇಷನ್ಸ್. ಅರ್ಥ ಆಯ್ತಾ? ಅಂದರೆ ಪ್ರಶ್ನೆ ಮಾಡಿ ನಿಮಗೆ ಏನೋ ಒಂದನ್ನು ನೀವು ಹೇಳ್ಕೊತಿದ್ದೀರಾ ಅಂದರೆ ಅದೇ ಆಸ್ಕ್ ಅಫರ್ಮೇಷನ್ಸ್. ಯೂಸ್ವಲಿ ವೈ, ಹೌ ಅಂದರೆ ನಾನು ಕಾಮನ್ ಆಗಿ ಸಬ್ಲಿಮಲ್ಸಲ್ಲಿ ಯೂಸ್ ಮಾಡ್ತೀನಿ ಇದಿಷ್ಟು. ನಾನು ಸ್ಟಾರ್ಟಿಂಗಲ್ಲಿ ಸಬ್ಲಿಮಲ್ ಮಾಡ್ತಾ ಇರಬೇಕಾದ್ರೆ ನಾನು ಒಂದು ಫಾರ್ಮೆಟ್ ಫಾಲೋ ಮಾಡ್ತಿದ್ದೆ, ಆ್ಯಂಡ್ ಇವಾಗ ಮತ್ತೆ ಅದೇ ಫಾರ್ಮೆಟ್ ಫಾಲೋ ಮಾಡ್ತಿದ್ದೀನಿ ಬಿಕಾಸ್ ಐ ಲೈಕ್ ದಟ್ ಫಾರ್ಮೆಟ್ ಮೋರ್. ಬಿಕಾಸ್ ತುಂಬ ರಿಪಿಟೇಷನ್ಸ್ ನಿಮ್ಮ ಮೈಂಡಿಗೆ ಆಗುತ್ತೆ ಅಂತ ಒಂದು ರೀಸನಿಗೆ ಆ ಫಾರ್ಮೆಟ್ನ ನಾನು ಫಾಲೋ ಮಾಡ್ತೀನಿ. ಐ ಅಫರ್ಮೇಷನ್ಸ್, ಯು ಅಫರ್ಮೇಷನ್ಸ್, ಹೌ ಐ ಅಥವಾ ವೈ ಐ, ಆ ಥರ ಫಾರ್ಮೇಟ್. ಅಂದರೆ ಹೇಗೆ ಹೇಳಬೇಕಂತಂದರೆ ಇದರಲ್ಲಿ ಆಸ್ಕ್ ಅಫರ್ಮೇಷನ್ಸ್ ಹಾಕ್ತೀನಿ ಯೂಶ್ವಲಿ ಹೇಳಬೇಕಂತ ಅಂದರೆ ಸುಮ್ಮನೆ ಹೇಳಬೇಕಂದ್ರೆ ಸಿಂಪಲ್ಲಾಗಿ ಸಬ್ಲಿಮಲ್ಸ್ಗೆ ಆಸ್ಕ್ ಅಫರ್ಮೇಷನ್ಸ್ ಆ್ಯಡ್ ಮಾಡ್ತೀನಿ ಅಂತ ಹೇಳ್ಬೇಕಂದ್ರೆ ಕ್ವಶನ್ ಕೇಳಿಬಿಟ್ಟು ಈಗ ಐ ಆಮ್ ಬ್ಯೂಟಿಫುಲ್ ಅಂತ ಒಂದು, ದಿಸ್ ಇಸ್ ಫಸ್ಟ್ ಪರ್ಸನ್ ಅಫರ್ಮೇಷನ್ಸ್. ಯು ಆರ್ ಬ್ಯೂಟಿಫುಲ್ ಸೆಕೆಂಡ್ ಪರ್ಸನ್ ಅಫರ್ಮೇಷನ್. ಅಂದರೆ ಫಸ್ಟ್ ಪರ್ಸನ್ ಅಂದರೆ ನಾನು ನನಗೆ ಹೇಳ್ಕೊತಿದ್ದೀನಿ, ಸೆಕೆಂಡ್ ಪರ್ಸನ್ ಅಂದರೆ ಬೇರೆ ಯಾರೋ ನಿಮಗೆ ಹೇಳ್ತಾ ಇದ್ದಾರೆ, ದಟ್ ಈಸ್ ಯು ಆರ್ ಬ್ಯೂಟಿಫುಲ್. ಆ್ಯಂಡ್ ಥರ್ಡ್, ಈಗ ಕ್ವಶನ್ ಮಾಡಿ ಹೇಳ್ತಿದ್ದಾಗ ಇದು ಅಫ್ಕೋರ್ಸ್ ಬೇರೆಯವರೇ ನಿಮಗೆ ಕೇಳಿದ ಥರನೂ ಫೀಲಿಂಗ್ ಬರಬೇಕು, ಆ್ಯಂಡ್ ನೀವು ನಿಮಗೆ ಕೇಳ್ಕೊಂಡು ಈ ಥರ ಫೀಲಿಂಗ್ ಬರಬೇಕು ಅಂತ ಹೌ ಅಥವಾ ವೈ ಅಂತ ಯೂಸ್ ಮಾಡಿ ಹೌ ಐ ಆಮ್ ಬ್ಯೂಟಿಫುಲ್ ಅಂತ ಹಾಕ್ತೀನಿ ಅಥವಾ ವೈ ಐ ಆಮ್ ಬ್ಯೂಟಿಫುಲ್. ಓಕೆ, ಸೊ ಇದೆರಡರಲ್ಲಿ ಒಂದು, ಮತ್ತು ವೈ ಯು ಆರ್ ಬ್ಯೂಟಿಫುಲ್, ಹೌ ಯು ಆರ್ ಬ್ಯೂಟಿಫುಲ್, ಇದೆರಡರಲ್ಲಿ ಒಂದು ಹಾಕ್ತೀನಿ. ಸೊ ಈ ಥರ ಮಾಡೋದ್ರಿಂದ ಲೈಕ್ ಕ್ವಶನ್, ಇವಾಗ ನೀವು ಏನನ್ನ ನೀವು ಕ್ವಶನ್ ಮಾಡಿ ಕೇಳ್ಕೊತೀರಾ, ಇವಾಗ ಏನಾದ್ರು ಇದ್ರೆ ತಾನೇ ನಿಮಗೆ ಕ್ವಶನ್ ಮಾಡಿ ಕೇಳ್ಕೊತೀರಾ. ಇವಾಗ ನೋಡು, ನನ್ನ ಲೈಫಲ್ಲಿ ಯಾಕೆವಾಗಲೂ ಹೀಗೆ ಆಗ್ತಿರುತ್ತೆ, ನನ್ನ ಲೈಫಲ್ಲಿ ಯಾಕೆವಾಗಲೂ ಕಷ್ಟ ಬರ್ತಿರುತ್ತೆ, ಕ್ವಶನ್ ಮಾಡ್ಕೊಂಡು ಕೇಳ್ಕೊತಿರ್ತೀರ ತಾನೇ ನೀವು. ಯೂಶ್ವಲಿ ನೋಡಿರ್ಬೋದು ತುಂಬ ಜನ ಅವರಿಗವರು ಪ್ರಶ್ನೆ ಕೇಳ್ಕೊತ ನನ್ನ ಲೈಫಲ್ಲಿ ಯಾಕೆ ಹಿಂಗಾಗುತ್ತೆ, ನನ್ನ ಲೈಫಿಗೆ ಎಲ್ಲ ಆಗುತ್ತೆ, ಯಾಕೆ ಈ ಥರ ಆಗ್ತಿದೆ, ನನಗೆ ಯಾಕೆ ಕಷ್ಟ ಬರ್ತಿದೆ, ನನಗೆ ಯಾಕೆವಾಗಲೂ ಬ್ಯಾಡ್ ಲಕ್ ಅನ್ನೋದು ಅಂದ್ಕೊಂಡಿರುತ್ತೆ. ಈ ಥರ ತುಂಬ ಸತಿ ಕೇಳೋದನ್ನ ಕೇಳಿರ್ತೀರ. ಇದನ್ನು ಆಸ್ಕ್ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ. ಯೂಶ್ವಲಿ ಸೈಂಟಿಫಿಕಲಿ ಪ್ರೂವ್ ಮಾಡಿರೋದೇನಂತ ಅಂದರೆ, ನಾವು ಯಾವಾಗ ನಮಗೆ ಕ್ವಶನ್ಸ್ ಕೇಳ್ಕೊತೀವಲ್ಲ ಅಫರ್ಮೇಷನ್ಸ್ನ, ಅಂದರೆ ಕ್ವಶನ್ಸ್ ಕೇಳಿಕೊಂಡು ನಮಗೆ ಅಫರ್ಮೇಷನ್ಸ್ ಹೇಳ್ಕೊಂಡಾಗ ನಮ್ಮ ಮೈಂಡ್ ಅದನ್ನು ಬೇಗ ಪಿಕಪ್ ಮಾಡುತ್ತೆ ಅಂತ ಸೈಂಟಿಫಿಕಲಿ ಪ್ರೂವ್ ಮಾಡಿದ್ದಾರೆ. ಬಟ್ ನಾನು ಹೇಳ್ತಾ ಇದ್ದೀನಲ್ಲ, ನಿಮಗೆ ಕ್ವಶನ್ಸ್ ಕೇಳಿಕೊಂಡು ಅಫರ್ಮೇಷನ್ಸ್ ಹೇಳಬೇಕಂದ್ರೆ ಹಾಗೂ ಕೂಡ ಹೇಳ್ಕೊಳ್ಳಿ, ಬಟ್ ಅದು ಕಂಪಲ್ಸರಿ ಅಲ್ಲ. ಆ್ಯಂಡ್ ಸೈಂಟಿಸ್ಟ್ ಪ್ರೂವ್ ಮಾಡಿರೋದೇ ಅಲ್ಟಿಮೇಟ್ ಪ್ರೂಫ್ ಅಲ್ಲ, ಸೈಂಟಿಸ್ಟ್ ಪ್ರೂವ್ ಮಾಡಿರೋದೇ ಅಲ್ಟಿಮೇಟ್ ಟ್ರೂತ್ ಅಲ್ಲ. ಯಾಕೆ ಅಂತಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಅಸಂಪ್ಷನ್ಸ್ ನಿಮ್ಮ ರಿಯಾಲಿಟಿನ ಕ್ರಿಯೇಟ್ ಮಾಡೋದು. ಸೊ ನನ್ನ ಪ್ರಕಾರ ಕೇಳಿದರೆ ಎಲ್ಲ ಅಫರ್ಮೇಷನ್ಸ್ ಕೂಡ ಪವರ್ಫುಲ್ಲೇ. ಸೊ ಈ ಒಂದು ಅಫರ್ಮೇಷನ್ ಪವರ್ಫುಲ್, ಈ ಒಂದು ಅಫರ್ಮೇಷನ್ಸ್ ಪವರ್ಫುಲ್ ಅಲ್ಲ ಅಂತ ಅಲ್ಲ. ನೀವು ಯಾವುದನ್ನೇ ಮತ್ತೆ 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 ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಹೇಳ್ತಾ ಇದ್ರೆ ಅದನ್ನು ತಂದು ನಿಮ್ಮ ಮುಂದೆ ಆಗೋ ಥರ ಮಾಡೋದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿನ ಕೆಲಸ. ಸೊ ನಾನೇನು ಹೇಳ್ತೀನಿ ಅಂತಂದರೆ ಎಲ್ಲ ಅಫರ್ಮೇಷನ್ಸು ಪವರ್ಫುಲ್, ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಆಸ್ಕ್ ಅಫರ್ಮೇಷನ್ಸ್ನ ನಾನು ಯೂಸ್ ಮಾಡಬೇಕಂತ ನೀವು ಯೂಸ್ ಮಾಡ್ಕೊಬೋದು. ಸೊ ದ್ಯಾಟ್ಸ್ ಆಲ್. ಇದನ್ನು ಯಾರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಓಕೆನಾ? ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಆಸ್ಕ್ ಅಫರ್ಮೇಷನ್ಸ್ ಅಂದರೆ ಏನು ಅಂತ. ಅಂದರೆ ನಿಮಗೆ ನೀವು ಪ್ರಶ್ನೆನ ಕೇಳಿಕೊಂಡು ಒಂದು ಅಫರ್ಮೇಷನ್ಸ್ನ ಹೇಳ್ಕೊತೀರಲ್ಲ, ಅದನ್ನು ಆಸ್ಕ್ ಅಫರ್ಮೇಷನ್ಸ್ ಅಂತ ಹೇಳ್ತಾರೆ. ಎಕ್ಸಾಂಪಲ್, ನಾನು ಯಾಕೆ ಇಷ್ಟು ಚೆನ್ನಾಗಿ ಬರಿತೀನಿ, ನಾನು ಯಾಕೆ ಯಾವಾಗಲೂ ತುಂಬ ಒಳ್ಳೆ ಸ್ಕೋರ್ ಮಾಡ್ತೀನಿ, ಯಾಕೆ ಯಾವಾಗಲೂ ನನ್ನ ಲೈಫಲ್ಲಿ ಒಳ್ಳೇದಾಗ್ತಿರುತ್ತೆ, ಯಾಕೆ ಯಾವಾಗಲೂ ಎಲ್ಲರೂ ನನಗೆ ತುಂಬ ಪ್ರೀತಿ ತೋರಿಸ್ತಿರ್ತಾರೆ, ತುಂಬ ಕಾಳಜಿ ತೋರಿಸ್ತಿರ್ತಾರೆ, ಯಾಕೆ ಯಾವಾಗಲೂ ನಾನು ಎಲ್ರಿಗೂ ಇಷ್ಟ ಆಗ್ತೀನಿ. ಸೊ ಈ ಥರ ಪ್ರಶ್ನೆಗಳನ್ನ ಕೇಳ್ಕೊತಾ ಇದ್ದಾಗ, ಈ ಥರ ನಿಮಗೆ ನೀವೇ ಕೇಳ್ಕೊಂಡು ಹೇಳ್ಕೊತಾ ಇದ್ರೆ ಅದು ಕೂಡ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಬೇಕಿದ್ರೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನು ಜರ್ನಿಯಲ್ಲಿ ಇದನ್ನು ಕೂಡ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಹೆಲ್ತ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ. ಆ್ಯಂಡ್ ಇಟ್ಸ್ ವೆರಿ ಸಿಂಪಲ್. ನಾನು ಮುಂಚೆನೇ ಹೇಳಿದೆ, ಹೆಲ್ತ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು, ಹೆಲ್ತ್ ಮ್ಯಾನಿಫೆಸ್ಟೇಷನ್ ಪಾಸಿಬಲ್ ಅಲ್ಲ. ಸೊ ನನ್ನ ಆನ್ಸರ್ ಬಂದುಬಿಟ್ಟು ಹೆಲ್ತ್ನ ಹೇಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ಮುಂದೆ ಹೇಳ್ತೀನಿ. ಬಟ್ ಎಲ್ರಿಗೂ ಕಾಮನ್ ಆಗಿ ಡೌಟ್ ಇರುತ್ತೆ, ಹೆಲ್ತ್ನ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತ. ನನಗೆ ನೀವು ಆನ್ಸರ್ ಕೇಳಿದರೆ ಹೆಲ್ತ್ನ ಮ್ಯಾನಿಫೆಸ್ಟ್ ಮಾಡ್ಬೋದಾ ಅಂತ 100% ಮಾಡ್ಬೋದು. ಬಿಕಾಸ್ ಇಟ್ ಹ್ಯಾಸ್ ಎ ಪ್ರೂವನ್ ಫ್ಯಾಕ್ಟ್. ಓಕೆ, ಅದು ಪ್ರೂವ್ ಆಗಿದೆ. ಆ್ಯಂಡ್ ನಾನು ಹೆಲ್ತ್ ರಿಲೇಟೆಡ್ ತುಂಬ ಸ್ಟೋರೀಸ್ ಓದಿದ್ದೀನಿ. ಸೊ ನನಗದು ಇಲ್ಲ ಆಗಲ್ಲ, ಇಲ್ಲ ಕೆಲವೊಂದು ಇಷ್ಟು ಮಾತ್ರ ಆಗುತ್ತೆ, ಕೆಲವೊಂದಿಷ್ಟು ಆಗಲ್ಲ ಅಂತ ಹೇಳೋದಕ್ಕೆ ನನಗೆ ಬರಲ್ಲ. ಬಿಕಾಸ್ ಪ್ರೂಫ್ಸ್ ನೋಡಿದ್ದೀನಿ, ಹೆಲ್ತನ್ನ ಕಂಪ್ಲೀಟ್ಲಿ ಕ್ಯೂರ್ ಆಗಿರೋ ಪ್ರೂಫ್ಸ್ ಕೂಡ ಇದೆ. ಸೊ ಖಂಡಿತ ನಿಮ್ಮ ಮನಸ್ಸಿನ ಶಕ್ತಿನ
ಉಪಯೋಗಿಸ್ಕೊಂಡು ನಿಮ್ಮ ಒಂದು ದೇಹನ ಕಂಪ್ಲೀಟ್ಲಿ ನೀವು ಹೀಲ್ ಮಾಡ್ಕೊಬೋದು. ಹೀಲ್ ಅಂತಂದರೆ ಗುಣಪಡಿಸ್ಕೊಬೋದು. ದೇಹದಲ್ಲಿ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆ ಇದ್ದರೆ ಅದನ್ನು ನೀವು ಕಂಪ್ಲೀಟಾಗಿ ಗುಣಪಡಿಸ್ಕೊಳ್ಬೋದು. ಅದನ್ನೇ ಇಲ್ಲಿ ಹೀಲ್ ಅಂತ ಹೇಳೋದು. ದಟ್ಸ್ ಆಲ್. ಓಕೆನಾ? ಸೊ ಏನು ಮಾಡಬೇಕು ನೀವು ನಿಮ್ಮ ಆರೋಗ್ಯನ ಸರಿ ಮಾಡ್ಕೊಳ್ಳೋದಕ್ಕೆ ಅಂದರೆ, ನಿಮಗೆ ಇವಾಗ ಕ್ಲಿಯರ್ ಆಗಬೇಕು. ನೀವು ನಿಮ್ಮ ಬಾಡಿನ ಹೆಲ್ತಿ ಮಾಡ್ಕೊಬೇಕು. ಎಲ್ಲಿ ಕಾಯಿಲೆ ಇದೆ, ಸೊ ಯಾವ ಒಂದು ಆರ್ಗನ್ಸ್ ಅಫೆಕ್ಟ್ ಆಗಿದೆ, ನನ್ನ ದೇಹದಲ್ಲಿ ಯಾವ ಥರ ವೇರಿಯೇಷನ್ಸ್ ಆಗಿದೆ, ಸೊ ಅದನ್ನು ನಿಮಗೆ ಗೊತ್ತಿರುತ್ತೆ. ಸೊ ಏನು ಕಾಯಿಲೆ ಇದೆ ಗೊತ್ತಿರುತ್ತೆ, ಅದನ್ನು ನಾನು ಗುಣಪಡಿಸ್ಕೊಳ್ಬೇಕು. ಸೊ ಈಗ ಬಂದುಬಿಟ್ಟು ನನ್ನ ಮೈಂಡ್ಸೆಟ್ನ ನಾನು ಹೆಂಗೆ ಕ್ರಿಯೇಟ್ ಮಾಡ್ಕೊಬೇಕಂತ ಅಂದರೆ, ನಾನು ಆಲ್ರೆಡಿ ಹೆಲ್ತಿ ಆಗಿದ್ದೀನಿ ಅಥವಾ ನಾನು ಹೆಲ್ತಿ ಆಗ್ತೀನಿ, ಈ ಒಂದು ಏನು ಕಾಯಿಲೆ ಬಂದಿದೆಯಲ್ಲ ಅದು ಪರ್ಮನೆಂಟ್ ಅಲ್ಲ, ಇಟ್ಸ್ ಎ ಟೆಂಪ್ರವರಿ, ಅದು ಹೋಗುತ್ತೆ. ಈ ಥರ ಒಂದು ಮೈಂಡ್ಸೆಟ್ನ ನೀವು ಫಿಕ್ಸ್ ಮಾಡ್ಕೊಬೇಕು. ಅದು ಎಂಥ ಸೀರಿಯಸ್ ಕಾಯಿಲೆ ಆಗಿದ್ರೂ ಕೂಡ, ಅದಕ್ಕೆ ಕ್ಯೂರ್ ಇಲ್ಲ ಅಂತ ಅಂದರೂ ಕೂಡ ನೀವು ಅದನ್ನು ಕ್ಯೂರ್ ಮಾಡ್ಕೊಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಕ್ಯೂರ್ ಮಾಡ್ಕೊಬೋದು ಅಂತ ಅಂದರೆ ನೀವು ಫಸ್ಟು ಆ ಮೈಂಡ್ಸೆಟ್ಟಿಗೆ ಬರಬೇಕು. ಏನಂತ, ನನಗೆ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಳಕ್ಕಾಗತ್ತೆ, ನನ್ನ ಡಿಸೀಸ್ ಸರಿ ಹೋಗಿದೆ ಅಥವಾ ಹೋಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಗೆ ಬರಬೇಕು. ಆಗ ಮಾತ್ರ ನೀವು ಕಂಪ್ಲೀಟ್ಲಿ ಅದನ್ನು ಸರಿ ಮಾಡ್ಕೊಳಕ್ಕೆ ಸಾಧ್ಯ. ಸಪೋಸ್ ಡೌಟಲ್ಲಿದ್ದರೆ ನೋಡಿ, ಡೌಟ್ ಸ್ಟಾರ್ಟಿಂಗ್ ಕಾಮನ್. ಡೌಟ್ ಈಸ್ ಏನು ಫಸ್ಟ್ ಇದು ಡೌಟ್ ಇದ್ದೇ ಇರುತ್ತೆ ಯಾರಿಗಾದರೂ. ಅಫರ್ಮ್ ಮಾಡ್ಕೊತಾ ಹೋಗಿ ಡೈಲಿ. ಸೊ ಆ ಡೌಟ್ ಫೇಡ್ ಆಗ್ತಾ ಬರುತ್ತೆ. ನೀವು ಒಂದು 2-3 ದಿನ ಹೇಳ್ತೀರಾ, ಹೇಳಾದ್ಮೇಲೆ ನಾನು ಹೇಳ್ತಾ ಇದ್ದೀನಿ, ನನಗೇನು ಚೇಂಜಸ್ ಆಗ್ತಿಲ್ಲ, ಮತ್ತೆ ಡೌಟ್ಸ್ ಬರ್ತಿದೆ, ನಾನು ಮತ್ತೆ ಭಯ ಆಗ್ತಿದೆ. ಈ ಭಯ, ಈ ಡೌಟ್ಸ್ ಇದೆಲ್ಲ ಭ್ರಮೆ, ಇಲ್ಯೂಷನ್. ಇದು ನಿಮಗೆ ನಿಮ್ಮ ಗೋಲ್ನ ರೀಚ್ ಆಗೋಕ್ಕೆ ಅಂತ ಬಿಡಬಾರ್ದು ಅಂತಲೇ ಅದೆಲ್ಲ ಇದೆ. ಓಕೆ, ದಟ್ಸ್ ಆಲ್ ಲಿಮಿಟ್ಸ್. ಅದನ್ನು ಲಿಮಿಟ್ಸ್ ಅಂತ ಯಾವುದಕ್ಕೆ ಕರಿತೀವಿ ಅಂತ ಅಂದರೆ, ನೀವೇನೋ ಒಂದು ಮಾಡೋಕ್ಕೆ ಹೋಗ್ತಿದ್ದೀರಾ ಅಂದರೆ ಅದನ್ನು ಮಾಡೋದಕ್ಕೆ ಬಿಡಲ್ಲ. ಒಂದು ಗೋಡೆ ಥರ ನಿಂತ್ಕೊಂಡ್ಬಿಡುತ್ತೆ ಅದೆಲ್ಲ ಬಂದು. ಡೌಟ್ಸು, ಲಾಜಿಕ್, ಈ ಏನು ಫೀಲಿಂಗ್ಸ್, ಇವೆ ಎಮೋಷನ್ಸು, ವಾಟೆವರ್. ಸೊ ನಿಮ್ಮ ನಂಬಿಕೆ, ಹಾರ್ಡ್ ಕೋರ್ ಫ್ಯಾಕ್ಟ್ಸ್ ಅಂತ ಏನು ಹೇಳ್ತಿರಲ್ಲ, ಇದೆಲ್ಲ ಒಟ್ಟಿಗೆ ಬಂದು ನಿಂತ್ಕೊಂಡ್ಬಿಡುತ್ತೆ. ಬಟ್ ನೀವು ನಿಮ್ಮ ಮೈಂಡ್ಸೆಟ್ನ ಎಷ್ಟು ಸ್ಟ್ರಾಂಗಾಗಿ ಮಾಡ್ಕೊಬೇಕಂತಂದರೆ, ಅದೆಲ್ಲದಕ್ಕೂ ಇಗ್ನೋರ್ ಮಾಡಿ ನಾನೇನು ಹೇಳ್ತಿದ್ದೀನಲ್ಲ ಅದೇ ರಿಯಾಲಿಟಿ ಅನ್ನೋ ಥರ ನೀವಿರಬೇಕು. ಆಗ ಖಂಡಿತ ಎಂಥ ಕಾಯಿಲೆ ಇದ್ರೂ ಕೂಡ ನೀವು ಗುಣಪಡಿಸ್ಕೊಳ್ಬೋದು. ಯಾಕೆ ಹೇಳ್ತಿದ್ದೀನಿ, ನಾನು ನೋಡಿದ್ದೀನಿ. ಓಕೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ದ ಪವರ್ ಆಫ್ ನಿಮಗೂ ಬೇಕು ಎಕ್ಸಾಂಪಲ್ಸ್ ನೋಡ್ಬೇಕಂತ ಅಂದರೆ, ನಾನು ಈಗ ಸಿಗೋ ಅಂಥದ್ದನ್ನ ನಾನು ಹೇಳ್ಬೋದು. ದ ಪವರ್ ಆಫ್ ಸಬ್ಕಾನ್ಷಿಯಸ್ ಮೈಂಡ್ ಬೈ ಜೋಸೆಫ್ ಮರ್ಫಿ ಅವ್ರದ್ದು ಬುಕ್ ಇದೆಯಲ್ಲ. ಆಫ್ಕೋರ್ಸ್ ತುಂಬ ಜನ ಓದಿರ್ತೀರ. ಅದರಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಹೆಲ್ತ್ನ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೊಂಡಿರೋದು. ಮತ್ತು ನಾನು ಹೇಳ್ತಾ ಇರೋದು ನಾರ್ಮಲ್ ಹೆಲ್ತ್ ಪ್ರಾಬ್ಲಮ್ಸ್ ಅಲ್ಲ. ಸೊ ಇಟ್ಸ್ ಯಾವುದನ್ನ ಕ್ಯೂರ್ ಮಾಡೋಕ್ಕಾಗಲ್ಲ, ಯಾವುದು ಹುಟ್ಟಾಗಿಂದನೇ ಬಂದಿರೋ ಅಂತಹ ಡಿಸಾರ್ಡರ್, ಲೈಫ್ ಲಾಂಗ್ ಹಿಂಗೆ ಇರಬೇಕು, ರಿವರ್ಸ್ ಮಾಡೋಕ್ಕಾಗಲ್ಲ, ಸರಿ ಮಾಡೋಕ್ಕಾಗಲ್ಲ. ಕ್ಯಾನ್ಸರ್ ಲಾಸ್ಟ್ ಸ್ಟೇಜಲ್ಲಿದ್ದಾಗ ಹೇಳ್ತಾರೆ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ನಾನು ಸ್ವಲ್ಪ ದಿನ ಅಷ್ಟೇ ಬದುಕೋದು ಅಂತ. ಬಟ್ ಅದನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಕೊಂಡವರು ಕೂಡ ಇದ್ದಾರೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಹುಟ್ಟಿದಾಗಿಂದನೇ ಬ್ಲೈಂಡ್ ಅಂದರೆ ಕಣ್ಣು ಕಾಣಿಸ್ದೇ ಇರೋರು, ಮಾತಾಡೋಕ್ಕೆ ಬರದೇ ಇರೋರು, ಕಿವಿ ಕೇಳಿಸ್ದೇ ಇರೋರು ಕೂಡ ಅವರ ಒಂದು ಮನಸ್ಸಿನ ಶಕ್ತಿನ ಉಪಯೋಗಿಸ್ಕೊಂಡು ಅವರು ಕಂಪ್ಲೀಟಾಗಿ ಅವರು ಕಣ್ಣು ವಾಪಸ್ ಬರೋ ಥರ, ಅವರು ಕಿವಿ ಕೇಳಿಸೋ ಥರ, ಅವರು ಬಾಯಲ್ಲಿ ಮಾತಾಡೋಕ್ಕೆ ಬರೋ ಥರ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈವನ್ ಯಾವುದೋ ಯಾಕೆ ಸ್ಯಾಮಿ ಗ್ರೂಪಲ್ಲಿ ನೋಡಿದ್ದು ನಾನು, ಮೈಸೂರವರು. ಓಕೆ, ಅವರಿಗೆ ಅಂಗವಿಕಲತೆ ಅಂದರೆ ಅವರು ಅಂಗವಿಕಲರು. ಓಕೆನಾ? ಅಂದರೆ ಅವರಿಗೆ ಹುಟ್ಟಿದಾಗಿಂದನೂ ಕಾಲು ಇಲ್ಲ. ಮೀನ್ಸ್ ಕಾಲಿಲ್ಲ ಅಂತಂದರೆ ಅವರು ಕಂಪ್ಲೀಟ್ ವೀಲ್ ಚೇರಲ್ಲಿ ಕೂತಿರ್ಬೇಕಾಗಿತ್ತು. ನಡೆಯೋಕ್ಕೆ ಬರಲ್ಲ, ಕಾಲಲ್ಲಿ ಶಕ್ತಿ ಇರಲಿಲ್ಲ. ಸೊ ಕಾಲು ನಡೆಯೋಕ್ಕಾಗ್ತಿರ್ಲಿಲ್ಲ. ಅವರು ಸ್ಯಾಮಿ ವೀಡಿಯೋಸ್ ನೋಡ್ತಾ ಇದ್ರಂತೆ. ಸೊ ಅವ್ರು ಏನು ಮಾಡಿದ್ದಾರೆ, ರೂಮಲ್ಲಿ ಲಾಕ್ ಹಾಕ್ಕೊಂಡು, ಮತ್ತು ಅವ್ರಿಗೇನು ವೀಲ್ ಚೇರೆಲ್ಲ ಕೂತಿರ್ಬೇಕಿತ್ತಂತೆ. ಸೊ ಅವ್ರು ಏನು ಮಾಡಿದ್ದಾರೆ ಅಂದರೆ, ಕಂಟಿನ್ಯೂಸ್ ಆಗಿ ಲಾಕ್ ಮಾಡಿಕೊಂಡು, ನನ್ನದು ಕಾಲು ಸರಿ ಇದೆ, ನಾನು ಮತ್ತೆ ನಾರ್ಮಲ್ ಆಗ್ತೀನಿ ಅಂತ ಅಫರ್ಮ್ ಮಾಡಿ ಅವರ ಒಂದು ಕಾಲು ಬಂದುಬಿಟ್ಟು ನಾರ್ಮಲ್ ಆಗಿದೆ. ಓಕೆ, ಇಮ್ಯಾಜಿನ್, ಹುಟ್ಟಿದಾಗಿಂದನೂ ಕಾಲಲ್ಲಿ ಎದ್ದು ನಡೆಯೋದಕ್ಕೆ ಆಗ್ತಿಲ್ಲ. ಬಟ್ ಒನ್ಸ್ ಅವರು ಆ ಅಫರ್ಮೇಷನ್ಸ್ನ, ರೋಬೋಟಿಕ್ ಅಫರ್ಮೇಷನ್ಸ್ ಟ್ರೈ ಮಾಡಿದವರು ಕಂಪ್ಲೀಟಾಗಿ ರೂಮಲ್ಲಿ ಲಾಕ್ ಮಾಡಿಕೊಂಡು ಕಂಟಿನ್ಯೂಸ್ ನಾನ್ ಸ್ಟಾಪ್ ಹೇಳ್ತಾ ಇದ್ರಂತೆ ಅಫರ್ಮೇಷನ್ಸ್ನ. ಸೊ ಅವರು ಕಂಪ್ಲೀಟಾಗಿ ಕ್ಯೂರ್ ಆಗಿ ಇವಾಗ ಅವರಿಗೆ ನಡೆಯೋಕ್ಕೆ ಕೂಡ ಬರುತ್ತಂತೆ. ನಿಮಗೆ ಪ್ರೂಫ್ಸ್ ಬೇಕು, ಫೋಟೋ ಬೇಕು, ಅಥವಾ ಶೇರ್ ಮಾಡಿರೋದು ಇದು ಬೇಕಂತ ಅಂದರೆ ಅದು ತುಂಬ ಈಗ ರೀಸೆಂಟ್ ಶೇರ್ ಮಾಡಿರೋದಲ್ಲ, ತುಂಬ ಹಳೆಯದು.
ಸೊ ಅದಕ್ಕೋಸ್ಕರ ನನಗೆ ಒಟ್ಟು ಬಟ್ ಸ್ಯಾಮಿ ಗ್ರೂಪಿಗೆ ಜಾಯ್ನ್ ಆಗಿ FB ಅಲ್ಲಿ ಖಂಡಿತ ನಿಮಗೆ ಹೆಲ್ತ್ ಅಂತ ಅದರಲ್ಲಿ ಸರ್ಚ್ ಮಾಡಿಕೊಡಿ ಗ್ರೂಪಲ್ಲಿ. ಆ ಹೆಲ್ತ್ ಅಂತ ಕೊಟ್ಟರೆ ಅದರಲ್ಲಿ ಆ ಟಾಪಿಕ್ ಕೂಡ ಬರುತ್ತೆ. ಆ್ಯಂಡ್ ಅದಷ್ಟೇ ಅಲ್ಲ, ಇಷ್ಟೊಂದು ಜನ ಏನೇನೋ ಕ್ಯೂರ್ ಮಾಡ್ಕೊಂಡವ್ರು ಇದ್ದಾರೆ. ದಟ್ಸ್ ವೈ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಂತ ಅಂದರೆ ದ ಮೋಸ್ಟ್ ಅನ್ಬಿಲೀವೇಬಲ್ ಸ್ಟೋರಿ ಏನು ಕೇಳಿರೋದು ಹೆಲ್ತ್ ಸಕ್ಸಸ್ ಸ್ಟೋರಿ ಅಂತ ಅಂದರೆ, ನಿಮಗೆಲ್ಲರಿಗೂ ಗೊತ್ತಿದೆ ಡಾಕ್ಟರ್ ಝೋ ಡಿಸ್ಪೆನ್ಸರ್ ಬಗ್ಗೆ. ಅಫ್ಕೋರ್ಸ್ ಗೊತ್ತಿರುತ್ತೆ, ಬಿಕಾಸ್ ನಾನೇ ಒಂದಿಷ್ಟು ಮುಂಚೆ ಹಿಂದಿನ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಕೂಡ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ನಾನು ಐ ಥಿಂಕ್ ಹಿಂದಿನ ವೀಡಿಯೋಸಲ್ಲಿ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಪ್ರೊಬಬಲಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಡಾಕ್ಟರ್ ಝೋ ಡಿಸ್ಪೆನ್ಸರ್, ಬಿಕಾಸ್ ಅವ್ರದ್ದು ಕೂಡ ಯೂಟ್ಯೂಬ್ ಇದೆ. ಅವ್ರದ್ದಲ್ಲಿ ಅವರು ಮೇನ್ ಫೋಕಸ್ ಬಂದುಬಿಟ್ಟು ಹೆಲ್ತನ್ನು ಅವರು ಅಂದರೆ ಹೆಲ್ತ್ ಬಗ್ಗೆನೇ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಸ್ಟೋರಿ ಜಾಸ್ತಿ ಇರೋದು. ಸೊ ನಿಮಗೆ ಏನಾದರೂ ಹೆಲ್ತ್ ಮ್ಯಾನಿಫೆಸ್ಟೇಷನ್ ಸಕ್ಸಸ್ ಸ್ಟೋರಿ ಬೇಕಿದ್ರೆ ಹೋಗಿ ಒಂದ್ಸತಿ ಡಾಕ್ಟರ್ ಝೋ ಡಿಸ್ಪೆನ್ಸರ್ ಅಂತ ಯೂಟ್ಯೂಬಲ್ಲಿ ಸರ್ಚ್ ಕೊಡಿ. ನಿಮಗೆ ಅವ್ರದ್ದು ವೀಡಿಯೋಸ್, ಪಾಡ್ಕಾಸ್ಟರ್ಸ್, ಅವ್ರದ್ದೇ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಬರುತ್ತೆ. ಅದರಲ್ಲಿ ಹೋಗಿ ಒಂದು ಚೆಕ್ ಮಾಡಿ. ಬಟ್ ನಾನು ಅಲ್ಲಿರೋ ಅಂತಹ ಅವರ ಸ್ಟೂಡೆಂಟ್ಸ್ ಬಗ್ಗೆ ಮಾತಾಡ್ತಿಲ್ಲ, ಬಟ್ ನಾನು ಮಾತಾಡ್ತಾ ಇರೋದು ಅವ್ರ ಬಗ್ಗೆ, ಡಾಕ್ಟರ್ ಝೋ ಡಿಸ್ಪೆನ್ಸರ್ ಬಗ್ಗೆ. ಅವರಿಗೆ ಬೈಕ್ ರೇಸ್ ಇರುತ್ತೆ. ಐ ಡೋಂಟ್ ರಿಮೆಂಬರ್ ಬೈಕ್ ರೇಸಾ ಕಾರ್ ರೇಸಾ ಅಂತ ನಾನು ನೆನಪಿಟ್ಕೊಂಡಿಲ್ಲ. ಬಟ್ ಅವರ ಬುಕ್ಕಲ್ಲಿ ಸ್ಟಾರ್ಟಿಂಗ್ ಅವರು ಹೇಗೆ ಈ ಫೀಲ್ಡಿಗೆ ಬಂದರು, ಈ ಮ್ಯಾನಿಫೆಸ್ಟೇಷನ್ ಫೀಲ್ಡಿಗೆ ಬಂದರು, ಅಥವಾ ಹೇಗೆ ಅವ್ರ ಎಲ್ಲ ಬುಕ್ಸು ಬರೆದಿದ್ದು, ಸೊ ಅದ್ರ ಬಗ್ಗೆ ಒಂದಿಷ್ಟು ಸ್ಟೋರಿನ ಅವರು ಶೇರ್ ಮಾಡ್ಕೊಂಡಿದ್ದಾರೆ. ಅವರು ಯಾಕೆ ಮ್ಯಾನಿಫೆಸ್ಟೇಷನ್ನ ನಂಬ್ತಾರೆ, ಅಥವಾ ಯಾಕೆ ಅವರು ಒಂದು ಮೈಂಡ್ ಪವರ್ನ ನಂಬ್ತಾರೆ ಅನ್ನೋದಕ್ಕೆ ಅವರು ಅದರಲ್ಲಿ ಪೂರ್ತಿಯಾಗಿ ಡೀಟೇಲ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅದನ್ನು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಓಕೆನಾ. ಅವರಿಗೆ ಬೈಕ್ ರೇಸೋ ಕಾರ್ ರೇಸೋ ಇರುತ್ತೆ. ನಿಮಗೆ ಸ್ಟೋರಿ ಬೇಕಂತ ಅಂದರೆ ನಂದು ಬುಕ್ ಇದೆ ಡಾಕ್ಟರ್ ಝೋ ಡಿಸ್ಪೆನ್ಸರ್ದು, ಅದರಲ್ಲಿ ಸ್ಟಾರ್ಟಿಂಗ್ ಒಂದಿಷ್ಟು ಪೇಜಸಲ್ಲಿ ಇದೆ, ಬೇಕಿದ್ರೆ ಹೊಡೆದು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನು ಟ್ರಾನ್ಸ್ಲೇಟ್ ಮಾಡಿ ಎಲ್ಲ ಹಾಕೋದಕ್ಕಾಗಲ್ಲ. ಜಸ್ಟ್ ಅದು ಏನು ಪೇಜಸ್ ಇದೆಯಲ್ಲ ಅದನ್ನು ಫೋಟೋ ಹೊಡೆದು ಬೇಕಿದ್ರೆ ನಿಮಗೆ ಸ್ಟೋರಿನ ನಾನು ಹಾಕ್ತೀನಿ, ಬೇಕಿದ್ರೆ ಕ್ಲಿಯರಾಗಿ ಓದ್ಕೊಳ್ಳಿ. ಅವರಿಗೆ ಕಂಪ್ಲೀಟ್ ಅವರು ಬೈಕ್ ರೇಸೋ ಕಾರ್ ರೇಸೋ ಇದ್ದಾಗ ಆಕ್ಸಿಡೆಂಟ್ ಆಗಿಬಿಟ್ಟು ಸ್ಕಿಡ್ ಆಗಿ ಬೈಕ್ ಬಿದ್ದು, ಆ್ಯಕ್ಚುಲಿ ಬೈಕ್ ರೇಸ್ ಅಂದ್ಕೊತೀನಿ ನಾನು, ಮೇ ಬಿ ಬೈಕ್ ಬಿದ್ದುಬಿಟ್ಟು ಅವ್ರದ್ದು ಬ್ಯಾಕ್ ಬೋನ್ ಏನಿರುತ್ತೆ ಕಂಪ್ಲೀಟಾಗಿ ಬ್ಯಾಕ್ ಬೋನ್ಸ್ ಏನಿರುತ್ತಲ್ಲ ಅದು ಸ್ಪೈನಿಂದು ಫುಲ್ ಮುರಿದು ಹೋಗಿರುತ್ತೆ, ಅಂದರೆ ಪುಡಿ ಆಗಿಬಿಟ್ಟಿರುತ್ತೆ. ಆ ರೇಂಜಿಗೆ ಅವ್ರಿಗೆ ಅಫೆಕ್ಟ್ ಆಗಿರುತ್ತೆ. ಸೊ ಡಾಕ್ಟರ್ಸ್ ಅಡ್ಮಿಷನ್ ಮಾಡ್ಕೊಂಡಿರ್ತಾರೆ. ಸೊ ಎಲ್ಲ ಅವರು ಫುಲ್ ಅಂದರೆ ಹೆಂಗೆ, ಇವಾಗ ನಿಮಗೆ ಗೊತ್ತಿರ್ಬೋದು ಬ್ಯಾಕ್ ಬೋನ್ ಮುರಿದಿದೆ, ಸ್ಪೈನ್ ಇಲ್ಲ ಅಂದರೆ ಅವ್ರು ಹೆಂಗೆ ಕೂರೋಕ್ಕಾಗುತ್ತೆ, ಹೆಂಗೆ ಇದು ಮಾಡೋಕ್ಕಾಗುತ್ತೆ, ಅವ್ರು ಮಲ್ಕೊಂಡೇ ಇರಬೇಕು. ಸೊ ಅವರೇನು ಹೇಳ್ತಾರೆ, ಡಾಕ್ಟರ್ಸ್ ಬಂದುಬಿಟ್ಟು ನಾವು ಆಪ್ರೇಷನ್ ಮಾಡಿಬಿಟ್ಟು ರಾಡ್ ಹಾಕಿ ನಿಮಗೆ ಇದು ಮಾಡ್ತೀವಿ, ನಿಮಗೆ ಮೇ ಬಿ ರಾಡ್ ಹಾಕ್ತೀವಿ ಬ್ಯಾಕ್ ಬೋನಿಗೆ, ಸರಿ ಆಗುತ್ತೆ, ನೀವು ಓಡಾಡ್ಬೋದು ಸಪೋರ್ಟ್ ಇಟ್ಕೊಂಡು ಅಂತ ಹೇಳ್ತಾರೆ. ಬಟ್ ಡಾಕ್ಟರ್ಸ್ ಝೋ ಡಿಸ್ಪೆನ್ಸರ್ ಏನು ಮಾಡ್ತಾರೆ, ಅವರಿಗೆ ಮೈಂಡ್ ಪವರ್ ಗೊತ್ತಿರುತ್ತೆ. ಅಂದರೆ ನಮ್ಮ ಒಂದು ಮೈಂಡ್ ಪವರ್ನ ಯೂಸ್ ಮಾಡಿ ನಾವು ನಮ್ಮ ದೇಹನ ಕಂಪ್ಲೀಟ್ಲಿ ಹೀಲ್ ಮಾಡ್ಕೊಬೋದು ಅನ್ನೋದು ಅವರಿಗೆ ಗೊತ್ತಿರುತ್ತೆ. ಅವ್ರು ಏನು ಮಾಡ್ತಾರೆ, ಅದನ್ನು ಡಾಕ್ಟರ್ಸಿಗೆ ಹೇಳ್ತಾರೆ, ಇಲ್ಲ ನಾನು ಮಾಡಿಸ್ಕೊಳಲ್ಲ ಅಂತ ಹೇಳಿಬಿಟ್ಟು ಸರ್ಜರಿ ಮಾಡಿಸ್ಕೊಳ್ದೆ ಜಸ್ಟ್ ಅವರು ಏನು ಅವ್ರ ಫ್ರೆಂಡ್ ಮನೇಲಿ ಇರ್ತಾರಂತೆ. 2 months ಬೆಡ್ ರೆಸ್ಟ್ ಇರುತ್ತೆ. ಯಾಕೆಂದರೆ ಅಫ್ಕೋರ್ಸ್ ಬ್ಯಾಕ್ ಬೋನ್ ಎಲ್ಲ ಮುರಿದು ಹೋಗಿದೆ, ಕಂಪ್ಲೀಟಾಗಿ ಪುಡಿ ಆಗಿದೆ, ಹೇಗೆ ವಾಕ್ ಮಾಡೋಕ್ಕಾಗುತ್ತೆ. ಸೊ ಅಫ್ಕೋರ್ಸ್ ಬೆಡ್ ರೆಸ್ಟಲ್ಲೇ ಇರಬೇಕು 24x7 hours. ಸೊ ಅವ್ರು ಬೆಡ್ ರೆಸ್ಟಲ್ಲಿ ಇರ್ತಾರೆ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ಅವರು ವಿಜುವಲೈಸೇಷನ್ ಯೂಸ್ ಮಾಡ್ತಾರೆ. ವಿಜುವಲೈಸೇಷನಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವರ ಬ್ಯಾಕ್ ಸ್ಪೈನ್ ಏನಿದೆ ಕಂಪ್ಲೀಟಾಗಿ ಹೀಲ್ ಆಗಿದೆ ನಾರ್ಮಲ್ ಆಗಿ. ಸೊ ಏನೆಲ್ಲ ಬ್ರೇಕ್ ಆಗಿತ್ತಲ್ಲ ಅದೆಲ್ಲ ಸರಿ ಹೋಗಿ ಸ್ಪೈನ್ ಹೀಲಾಗಿ ನಾರ್ಮಲ್ ಆಗಿ ಅದಾಗಿ ರಿಕವರ್ ಆಗೋ ಥರ ರಿಪೀಟೆಡ್ಲಿ ವಿಜುವಲೈಸ್ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆ ಗೊತ್ತಲ್ಲ, ಸೊ ಮ್ಯಾನಿಫೆಸ್ಟ್ ಮಾಡ್ತಾ ನಾವು ರಿಪೀಟೆಡ್ಲಿ ವಿಜುವಲೈಸ್ ಮಾಡ್ಕೊಂಡಾಗೆ ಅಲ್ವಾ ಅದು ಫ್ಯಾಕ್ಟ್ ಆಗೋದು. ಸೊ ವಿಜುವಲೈಸ್ ಮಾಡ್ಕೊಂಡು ಹೋಗಿದ್ದಾರೆ, ಓಕೆನಾ. ಸೊ ಅವರು ಆವಾಗ ಅಂದರೆ ಯಾವಾಗ ಆ ಒಂದು ಪರಿಸ್ಥಿತಿಯಲ್ಲಿ ಇದ್ರಲ್ಲ ಅವರು ಅಂದ್ಕೊಂಡಿದ್ರಂತೆ, ಇದರಿಂದ ನಾನೇನಾದರೂ ಸರಿ ಹೋದರೆ ನಾನು ಖಂಡಿತ ಎಲ್ಲರಿಗೂ ಇದನ್ನು ಪ್ರೀಚ್ ಮಾಡ್ತಾ ಬರ್ತೀನಿ, ಈ ಒಂದೇನು ಲಾ ಇದೆಯಲ್ಲ ಇದನ್ನು ನಾನು ಪ್ರೀಚ್ ಮಾಡ್ತಾ ಬರ್ತೀನಿ ಅಂತ ಅವ್ರು ಅಂದ್ಕೊಂಡಿದ್ರಂತೆ. ಸೊ ಏನು ಮಾಡ್ತಾರೆ, ವಿಜುವಲೈಸ್ ಮಾಡ್ತಾರೆ. ಸೊ ರಿಪೀಟೆಡ್ ವಿಜುವಲೈಸೇಷನಿಂದ ಅವರು ಏನು ಮಾಡ್ತಾರೆ, ಕಂಪ್ಲೀಟ್ ಅವರು ಬ್ಯಾಕ್ ಸ್ಪೈನ್ ಏನು ಬ್ರೇಕ್ ಆಗಿತ್ತಲ್ಲ ಅದನ್ನು ನಾರ್ಮಲ್ ಆಗೋ ಥರ ಮ್ಯಾನಿಫೆಸ್ಟ್ ಮಾಡ್ಕೊತಾರೆ. ಅವರಿಗೆ ಬ್ಯಾಕ್ ಸ್ಪೈನ್ ನಾರ್ಮಲ್ ಆಗುತ್ತೆ ಕೂಡ. ಆ್ಯಂಡ್ ಆ್ಯಸ್ ಯೂಶ್ವಲ್ ಅವ್ರಿಗೆ ಪ್ರಾಮಿಸ್ ಮಾಡ್ಕೊಂಡಿದ್ರು, ನನಗೊಂದ್ಸತಿ ಇದನ್ನು ಸರಿ ಹೋದರೆ ನಾನು ಇದನ್ನು ಎಲ್ರಿಗೂ ಅಪ್ಲೈ ಮಾಡಿಸ್ತೀನಿ, ಟೀಚ್ ಮಾಡ್ತೀನಿ, ಎಲ್ರಿಗೂ ಇದು ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಈಗ ಎಲ್ರಿಗೂ ಕೂಡ ಆ ಒಂದು ಮೆಥಡ್ನ ಟೀಚ್ ಮಾಡ್ತಾ ಬರ್ತಿದ್ದಾರೆ. ಮೈಂಡ್ ಪವರ್ ಏನು, ನಾವೇನೆಲ್ಲ ಮಾಡ್ಬೋದಂತ. ಸೊ
ಈ ಸ್ಟೋರಿ ಕೇಳಾದ್ಮೇಲಾದರೂ ನಿಮಗೆ ಐ ಥಿಂಕ್ ಇನ್ಸ್ಪೈರ್ ಆಗಿರುತ್ತೆ. ನಿಮಗಿರುವಂಥ ಕಾಯಿಲೆ ದೊಡ್ಡದೋ ಸಣ್ಣದೋ ನನಗೆ ಗೊತ್ತಿಲ್ಲ, ಬಟ್ ಐ ಹೋಪ್ ಇದು ನಿಮಗೆ ಇನ್ಸ್ಪೈರ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ದ ಟ್ರೂತ್. ನಾನು ಫೇಕ್ ಕ್ರಿಯೇಟ್ ಮಾಡಿ ಹೇಳ್ತಿಲ್ಲ, ಅವರ ಬುಕ್ಕಲ್ಲಿ ಅವರೇ ಬರೆದಿರೋಂಥ ಸ್ಟೋರಿನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಇಟ್ಸ್ ನಾಟ್ ಇಮ್ಯಾಜಿನೇಟಿವ್ ಸ್ಟೋರಿ. ಅವರ ಬುಕ್ಕಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ, ಡಾಕ್ಟರ್ ಝೋ ಡಿಸ್ಪೆನ್ಸಾ ಅವರು. ಅದಕ್ಕೋಸ್ಕರ ಅವರು ಸೈಕಾಲಜಿ ಹೋಗಿ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅಂತ ಸ್ಟಡಿ ಮಾಡಿ ಈಗ ರಿಸರ್ಚ್ ಎಲ್ಲ ಮಾಡಿ ಎಷ್ಟೋ ಜನಕ್ಕೆ ಅವರ ಒಂದು ಬಾಡಿಯಲ್ಲಿರುವಂಥ ಎಷ್ಟೋ ಕಾಯಿಲೆಗಳನ್ನ ಹೀಲ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ. ಬೇಕಿದ್ರೆ ಯೂಟ್ಯೂಬ್ ಚಾನಲ್ ಇದೆ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಪ್ರತಿ ಒಂದು ವೀಡಿಯೋಸಲ್ಲೂ ಕೂಡ ಕ್ಲೈಂಟ್ಸ್ ಅಥವಾ ಸ್ಟೂಡೆಂಟ್ಸ್ ಏನಿದ್ದಾರಲ್ಲ, ಅವರು ಏನೇನು ಸರಿ ಮಾಡ್ಕೊಂಡಿದ್ದಾರೆ, ಏನೇನು ಸರ್ವಿಕಲ್ ಕ್ಯಾನ್ಸರ್ ಇರೋರು ಸರಿ ಮಾಡ್ಕೊಂಡಿದ್ದಾರೆ, ಬ್ಲೈಂಡ್ನೆಸ್ ಇರೋರು ಸರಿ ಮಾಡ್ಕೊಂಡಿದ್ದಾರೆ. ಸೊ ಎಷ್ಟೊಂದು ಜನ ಇದೆ, ಅವ್ರದ್ದೆಲ್ಲ ಹೆಲ್ತ್ ನಾರ್ಮಲ್ ಆಗಿದೆ ಬೈ ಯೂಸಿಂಗ್ ದ ಪವರ್ ಆಫ್ ಮೈಂಡ್. ಓಕೆ, ಮೈಂಡ್ನ ಪವರ್ ಯೂಸ್ ಮಾಡಿ ಇಷ್ಟೊಂದೆಲ್ಲ ಇದನ್ನು ಚೇಂಜಸ್ನ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಯಾಕೆ ಶೇರ್ ಮಾಡಿದೆ ಅಂತಂದರೆ, ಕೆಲವೊಬ್ಬರಿಗೆ ಡೌಟ್ ಇರುತ್ತೆ ಇದೆಲ್ಲ ಸತ್ಯನಾ, ಆಗಲ್ಲ. ಆ್ಯಂಡ್ ತುಂಬ ಜನ ಹೇಳೋರು ಇದ್ದಾರೆ, ಎಷ್ಟೊಂದು ಜನ ಮ್ಯಾನಿಫೆಸ್ಟೇಷನ್ ಕೋಚಸ್ ನಾನು ಏನಾದರೂ ಡಿಸೀಸಸ್ನ ಹೀಲ್ ಮಾಡ್ಕೊಬೋದಾ ಅಂದರೆ ಕೆಲವೊಂದು ಮಾಡ್ಬೋದು, ಕೆಲವೊಂದು ಮಾಡೋಕ್ಕಾಗಲ್ಲ ಅಂತ ನಿಮಗೆ ಹೇಳಿರ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಎಂಥ ಕಾಯಿಲೆನಾದ್ರು ಇರಲಿ, ನಿಮಗೆ ಡಾಕ್ಟರ್ಸ್ ಹೇಳಲಿ, ಯಾರಾದರೂ ಹೇಳಲಿ ನಿಮಗೆ ಅದು ಸರಿ ಹೋಗಲ್ಲ, ನೀವು ಹೆಲ್ತಿ ಆಗಲ್ಲ ಅಂತ, ಬಟ್ ನೀವು ಹೆಲ್ತಿ ಆಗ್ಬೋದು ನಿಮ್ಮ ಮೈಂಡ್ ಪವರ್ನ ಯೂಸ್ ಮಾಡಿ. ಬಟ್ ಅದೇ ಹೇಳೋದ್ನಲ್ಲ, ಯಾವ ಥರ ಯೂಸ್ ಮಾಡಬೇಕಂತ ಅಂದರೆ, ನೀವು ಹೇಳ್ತಿರೋ ಸ್ಟೋರಿ ಮಾತ್ರ ಸತ್ಯ. ನೀನು ಉಳ್ದವ್ರು ಹೇಳೋದು ಕೇಳೋದು, ನೀವೇನು ಕೇಳಿದ್ರು, ನಿಮ್ಮ ರಿಪೋರ್ಟ್ಸಲ್ಲಿ ಏನು ನೋಡಿದ್ರು ಅದೆಲ್ಲ ಸುಳ್ಳು. ನನಗೇನು ಅಟ್ ದ ಎಂಡ್ ಆಫ್ ದ ಡೇ ಹೇಳ್ಕೊತೀನಿ ಅದು ಮಾತ್ರ ಸತ್ಯ ಅಂತ ಹೇಳಿಬಿಟ್ಟು, ನೀವು ನಿಮಗೆ ಕಂಟಿನ್ಯೂಸ್ ಆಗಿ ನಾನು ಯಾವಾಗಲೂ ಹೆಲ್ತಿ ಆಗಿದ್ದೀನಿ, ನನ್ನ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಆರ್ಗನ್ಸ್ ಸೆಲ್ಸ್ ಕೂಡ ಹೆಲ್ತಿ ಆಗಿದೆ ಅಂತ ಅಂದ್ಕೊಂಡು ಹೇಳ್ಕೊಂಡು ಬರ್ತಿರೋ, ಆವಾಗ ಕಂಪ್ಲೀಟ್ಲಿ ನಿಮ್ಮ ಬಾಡಿ ಕೂಡ ಹೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ನಾರ್ಮಲ್ ಆಗುತ್ತೆ. ನೀವು ಎಂಥ ಡಿಸೀಸ್ ಇದ್ರೂ ಕೂಡ ಅದನ್ನು ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಆ್ಯಂಡ್ ಐ ಆಮ್ ನಾಟ್ ಗಿವಿಂಗ್ ಎನಿ ಫೇಕ್ ಪ್ರಾಮಿಸಸ್. ಬಟ್ ಏನು ಗೊತ್ತಾ, ನಾನು ಹೇಳೋದಷ್ಟೇ ನನ್ನ ಕೆಲಸ. ಈ ಥರ ಒಂದು ಲಾ ಇದೆ, ಹಿಂಗೆ ಅಪ್ಲೈ ಮಾಡ್ಬೋದು, ಹೀಗೆ ಸರಿ ಮಾಡ್ಕೊಬೋದು ಅಂತ ನಾನು ಹೇಳ್ತೀನಿ ಅಷ್ಟೇ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅದನ್ನು ಮಾಡಬೇಕಾಗಿರೋದು ನೀವು. ನಿಮಗೆ ರಿಸಲ್ಟ್ ಸಿಗಲಿಲ್ಲ ಅಂತ ಅಂದರೆ ಇಲ್ಲಿ ಯಾರೂ ಬ್ಲೇಮ್ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ರಿಸಲ್ಟ್ ಸಿಗ್ತಿಲ್ಲ ನೋಡಿ, ಅಬ್ಸರ್ವ್ ಮಾಡಿ, ನೀವೇ ಏನೋ ತಪ್ಪು ಮಾಡ್ತಾ ಇದ್ದೀರಾ ಅಂತ. ಒಂದು ವೇವರಿಂಗ್ ಮಾಡ್ತಿರ್ತೀರಾ. ಆ್ಯಂಡ್ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಎಲ್ಲರೂ ಮಾಡೋದು ನಾನು ನೋಡ್ದಂಗೆ 3Dಗೆ ರಿಯಾಕ್ಟ್ ಮಾಡೋದು. ನೋಡಿ, ಫಸ್ಟ್ ಒಂದು ತಿಳ್ಕೊಳ್ಳಿ, ಇದೇನು ಕಣ್ಮುಂದೆ ನೋಡ್ತಿದ್ದೀರಲ್ಲ, ದಿಸ್ ಇಸ್ ನಾಟ್ ಎ ಟ್ರೂತ್. ಇದು ರಿಯಾಲಿಟಿ ಅಲ್ಲ, ಸುಳ್ಳು. ಇದು ಫೇಕ್. ನಮ್ಮ ಕಣ್ಮುಂದೆ ಸುತ್ತಮುತ್ತ ಏನೇನು ನೋಡ್ತಿದ್ದೀವಿ, ಕೇಳ್ತಾ ಇದ್ದೀವಿ, ಇದೆಲ್ಲ ಫೇಕ್. ಇದೆಲ್ಲ ಹೇಗೆ ಕ್ರಿಯೇಟ್ ಆಗಿರೋದು ಅಂತ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಂದ. ಅರ್ಥ ಆಯ್ತಾ? ನೋಡಿ, ನೀವೆಲ್ಲ ಅಂದ್ಕೊಂಡಿದ್ದೀರಾ, ನಾವು ಫಸ್ಟ್ ಏನನ್ನೋ ಒಂದು ಆಬ್ಜೆಕ್ಟ್ನ ನಮ್ಮ ಕಣ್ಣಿಂದ ನೋಡ್ತೀವಿ, ನೋಡಾದ್ಮೇಲೆ ಅದು ನಮ್ಮ ಮೈಂಡಿಗೆ ಅಪಿಯರ್ ಆಗುತ್ತೆ, ಮೈಂಡ್ ಆಮೇಲೆ ರೆಕಗ್ನೈಸ್ ಮಾಡುತ್ತಂತ. ಬಟ್ ಇಟ್ಸ್ ನಾಟ್ ದ ಟ್ರೂತ್, ಇಟ್ಸ್ ಅದರ್ ವೇ. ಅದು ಬೇರೆ ಥರ ವರ್ಕ್ ಆಗೋದು. ಫಸ್ಟು ನಮಗೆ ಥಾಟ್ಸ್ ಬರುತ್ತೆ, ಆ ಥಾಟ್ಸ್ ಬೇಸಿಸ್ ಮೇಲೆ ಒಂದು ಇಮೇಜ್ ಮೈಂಡಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಇಮೇಜ್ ನಮ್ಮ ಕಣ್ಣು ಮುಂದೆ ಪ್ರೊಜೆಕ್ಟ್ ಆಗುತ್ತೆ. ಇದು ನೆನ್ಪಿಟ್ಕೊಳ್ಳಿ. ಮೈಂಡಿಂದ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇರೋದು, ಕಣ್ಣು ಮುಂದೆ ಕಾಣಿಸೋದು ಮೈಂಡಿಗೆ ಹೋಗ್ತಿಲ್ಲ, ಮೈಂಡಿಂದ ಕಣ್ಣು ಮುಂದೆ ಕಾಣಿಸ್ತಿರೋದು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ್ದಾದ್ರು ಕಾಯಿಲೆ ಇದ್ದರೆ ಅದು ಯಾವ ಕಾಯಿಲೆ ಫಸ್ಟ್ ನೋಡ್ಕೊಳ್ಳಿ. ಅದಕ್ಕೆ ಡಾಕ್ಟರ್ಸ್ ಏನೇ ಹೇಳಿ, ಯಾರು ಏನೇ ಹೇಳಿ, ಕ್ಯೂರ್ ಆಗಲ್ಲ, ಅದಾಗಲ್ಲ, ಇದಾಗಲ್ಲ, ಏನಾಗಿರಲಿ, ಓಕೆ, ನಾನು ಹೇಳ್ತಿದ್ದೀನಲ್ಲ, ಎಂಥ ದೊಡ್ಡ ಕಾಯಿಲೆನೇ ಆಗಿರಲಿ, ಫಸ್ಟ್ ನೀವು ನಂಬಿಕೆ ಇಡಿ, ಕ್ಯೂರ್ ಆಗುತ್ತೆ, ಸರಿ ಹೋಗುತ್ತೆ, ಆಗುತ್ತೆ ಅಂತ. ಸೊ ಈವನ್ ಟ್ಯಾಬ್ಲೆಟ್ಸ್ ಅವ್ರು ಹೇಳ್ಬೋದು ನಿಮಗೆ, ಇದು ಜಸ್ಟ್ ಮ್ಯಾನೇಜ್ ಮಾಡೋಕ್ಕಷ್ಟೇ ನಾನು ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿರೋದು, ಬಟ್ ಇದರಿಂದ ನಾನು ಕ್ಯೂರ್ ಆಗಲ್ಲ ಅಂತ ನಿಮಗೆ ಹೇಳಿ ಟ್ಯಾಬ್ಲೆಟ್ಸ್ ಕೊಟ್ಟಿರ್ಬೋದು. ಬಟ್ ಆ ಟ್ಯಾಬ್ಲೆಟ್ಸ್ನ ನೀವು ಯಾವ ಥರ ತೊಗೊಬೇಕಂತ ಅಂದರೆ, ಈ ಟ್ಯಾಬ್ಲೆಟ್ ತೊಗೊಂಡ್ರೆ ನಾನು ಸರಿ ಹೋಗ್ತೀನಿ. ಪ್ರತಿ ಸತಿನೂ ಆ ಟ್ಯಾಬ್ಲೆಟ್ಸ್ನ ನುಂಗಬೇಕಾದ್ರೆ, ಈ ಟ್ಯಾಬ್ಲೆಟ್ಸ್ನ ನಾನು ನುಂಗಿದ್ರೆ ನನಗೆ ಏನು ಹೆಲ್ತ್ ಇಶ್ಯೂ ಇದೆಯಲ್ಲ ಅದು ಸರಿ ಹೋಗುತ್ತೆ ಅಂತ ತಗೊಳ್ಳಿ. ಯಾರ್ಯಾರಿಗೆ ಟ್ಯಾಬ್ಲೆಟ್ಸ್ ಇದೆ ಅದನ್ನು ಕ್ವಿಟ್ ಮಾಡಬೇಡಿ, ಜಸ್ಟ್ ಕಂಟಿನ್ಯೂ ಮಾಡಿ. ಬಟ್ ಏನು ಮಾಡಬೇಕು ಅಂತ ಅಂದರೆ, ನೀವು ಟ್ಯಾಬ್ಲೆಟ್ಸ್ ತೊಗೊತಿರಲ್ಲ, ತೊಗೊಳೋದ್ರ ಜೊತೆಗೆ ಈ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ನನಗೆ ಕಂಪ್ಲೀಟ್ ಕ್ಯೂರ್ ಆಗುತ್ತೆ. ಮೇ ಬಿ ಅವ್ರು ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಇದು ಜಸ್ಟ್ ಮ್ಯಾನೇಜಬಲ್ ಮಾಡೋದಕ್ಕೆ ಮಾತ್ರ, ಕ್ಯೂರಿಗಲ್ಲ ಅಂತ. ಬಟ್ ನೀವು ಅದನ್ನು ತೊಗೊಂಡು ನನಗೆ ಇದರಿಂದ ಕಂಪ್ಲೀಟ್ ಕ್ಯೂರ್ ಆಗುತ್ತೆ ಅಂತ ಹೇಳಿಬಿಟ್ಟು ನೀವು ಟ್ಯಾಬ್ಲೆಟ್ ತೊಗೊಬೇಕು, ಆಗುತ್ತೆ, ಖಂಡಿತ ಅದು ಕ್ಯೂರ್ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂತ ಅಂದರೆ, ಹೇಳಿದ್ನಲ್ಲ, ಫಸ್ಟು ಮೈಂಡ್ಸೆಟ್ ಫಿಕ್ಸ್ ಮಾಡ್ಕೊಳ್ಳಿ, ಏನು ಮ್ಯಾನಿಫೆಸ್ಟ್ ಮಾಡಬೇಕು ನಿಮ್ಮ ಹೆಲ್ತಲ್ಲಿ ಅಂತ. ಸೊ ಅದಕ್ಕೆ ಅಫರ್ಮ್ ಮಾಡ್ತಾ ಬನ್ನಿ. ಅಥವಾ ನಿಮಗೆ ವಿಜುವಲೈಸ್ ಮಾಡಬೇಕಂತ ಅಂದರೆ ರಿಪೀಟೆಡ್ಲಿ ನೀವು ಏನು ಡಿಸೀಸಸ್ ಇದೆಯಲ್ಲ, ಆ ಡಿಸೀಸಸ್ಸಿಂದ ಏನು ರೋಗ ಇದೆಯಲ್ಲ ಅದರಿಂದ ನೀವು ಕಂಪ್ಲೀಟ್ ಗುಣಮುಖ ಆಗಿದ್ದೀರಾ ಅನ್ನೋ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿಕೊಂಡು ಅದನ್ನು
ಮತ್ತೆ 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 ಲೂಪಲ್ಲಿ ಇಮ್ಯಾಜಿನ್ ಮಾಡ್ತಾ ಬನ್ನಿ. ಅಥವಾ ಸ್ಕ್ರಿಪ್ಟ್ ಮಾಡ್ತೀರಾ ಅಂತ ಅಂದರೆ ನೀವು ಆಲ್ರೆಡಿ ಏನು ಆರೋಗ್ಯವಾಗಿದ್ದೀರಾ, ಅದು ಯಾವ ಒಂದು ಪರ್ಟಿಕ್ಯುಲರ್ XYZ ಕಾಯಿಲೆ ಇದೆಯಲ್ಲ ಆ ಕಾಯಿಲೆಯಿಂದ ಪೂರ್ತಿ ಗುಣಮುಖ ಆಗಿದ್ದೀರಾ, ಆ ಥರ ಒಂದು ಸ್ಕ್ರಿಪ್ಟ್ನ ಬರ್ಕೊಂಡು ಹೋಗಿ. ಇಟ್ಸ್ ಸೋ ಸಿಂಪಲ್. ಅಫರ್ಮೇಷನ್ಸ್ ಅಂದರೆ ಆ ಒಂದು XYZ ಏನು ಕಾಯಿಲೆ ಇತ್ತಲ್ಲ ಅದರಿಂದ ನಾನು ಕಂಪ್ಲೀಟಾಗಿ ಗುಣಮುಖ ಆಗಿದ್ದೀನಿ, ನಾನು ಕಂಪ್ಲೀಟ್ ಆರೋಗ್ಯವಾಗಿದ್ದೀನಿ, ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಈ ಥರ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ. ಸೊ ಈ ಮೂರಲ್ಲಿ ಯಾವುದೋ ಒಂದು ಹೇಳ್ಕೊಂಡು ಇದನ್ನು ಡೈಲಿ ಮಾಡ್ತಾ ಬನ್ನಿ. ಡೈಲಿ ಒಂದಿಷ್ಟು ಟೈಮ್ ಅಂತ ಎತ್ತಿಡಿ, ಆ ಟೈಮಲ್ಲಿ ಡೈಲಿ ಒಂದಿಷ್ಟು ಟೈಮ್ ಅಂತ ಇದಕ್ಕೆ ಕೊಡಿ. ಆ ಟೈಮಲ್ಲಿ ಆ ಸ್ಕ್ರಿಪ್ಟ್ ಮಾಡ್ತಿರೋ, ವಿಜುವಲೈಸ್ ಮಾಡ್ತಿರೋ ಅಥವಾ ಅಫರ್ಮೇಷನ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇಡೀ ದಿನ ಅದ್ರ ಬಗ್ಗೆ ನಿಮ್ಗೆ ಏನಾದರೂ ಥಾಟ್ಸ್ ಬಂದರೆ, ಡೌಟ್ಸ್ ಬಂದರೆ, ಕ್ವಶನ್ಸ್ ಬಂದರೆ ಅದನ್ನೆಲ್ಲ ಇಗ್ನೋರ್ ಮಾಡಿ, ಅದನ್ನು ಯಾವುದನ್ನು ಎಂಟರ್ಟೈನ್ ಮಾಡಿದೆ ನಾನು ಹೆಲ್ತಿ, ಇದೇ ಟ್ರೂತ್, ಇದು ಬಿಟ್ಟು ಬೇರೆ ಯಾವುದು ಟ್ರೂತ್ ಅಲ್ಲ, ಇದು ಬಿಟ್ಟು ನಾನು ಬೇರೆ ಏನೇ ನೋಡಿದ್ರು ಏನೇ ಕೇಳಿದ್ರು ಅದೆಲ್ಲ ಸುಳ್ಳು ಅನ್ನೋ ಥರ ಇದ್ಬಿಟ್ಟು ಅದೇ ಮೈಂಡ್ಸೆಟ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಅದೇ ಮೈಂಡ್ಸೆಟ್ನ ಮೇಂಟೈನ್ ಮಾಡಿದ್ರೆ ಖಂಡಿತ ನಿಮ್ಮ ಡಿಸೈರ್ಡ್ ರಿಸಲ್ಟ್ ಏನಿದೆಯಲ್ಲ ಅದು ನಮಗೆ ಖಂಡಿತ ಸಿಗುತ್ತೆ. ಎಷ್ಟು ಸಿಂಪಲ್ ಅಲ್ವಾ ಮ್ಯಾನಿಫೆಸ್ಟ್ ಮಾಡೋದು. ಕ್ಲಿಯರ್ ಆಗಿ ಏನು ಮ್ಯಾನಿಫೆಸ್ಟ್ ಮಾಡಬೇಕಂತ ದೆನ್ ಅದಕ್ಕೆ ಅಫರ್ಮೇಷನ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಓಕೆ, ಮಾಡಿಕೊಂಡು ಅಫರ್ಮ್ ಮಾಡ್ತಾ ಹೋಗಿ, ಇಲ್ಲ ಸ್ಕ್ರಿಪ್ಟ್ ಬರೀತಾ ಹೋಗಿ, ಇಲ್ಲ ವಿಜುವಲೈಸ್ ಮಾಡೋಕೆ ಒಂದು ಸೀನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಅದನ್ನೇ ಸೀನಲ್ಲಿ ಮತ್ತೆ ಮತ್ತೆ ಇಮ್ಯಾಜಿನ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಮಧ್ಯದಲ್ಲಿ ಏನಾದರೂ ಕ್ವಶನ್ಸ್ ಬಂದರೆ, ಡೌಟ್ ಬಂದರೆ, ನೆಗೆಟಿವ್ ಥಾಟ್ಸ್ ಬಂದರೆ ಜಸ್ಟ್ ಇಗ್ನೋರ್. ಅರ್ಥ ಆಯ್ತಾ? ಅದನ್ನೆಲ್ಲ ಇಗ್ನೋರ್ ಮಾಡಿ. ಆ್ಯಂಡ್ ದಯವಿಟ್ಟು 3Dನ ಎಂಟರ್ಟೈನ್ ಮಾಡಬೇಡಿ. ಸೊ ಇವಾಗ ಅಫರ್ಮ್ ಮಾಡ್ತಾ ಇರ್ತೀರ, ಬಟ್ 3D ಏನೋ ಚೆಕಪ್ಪಿಗೆ ಅಂತ ಹೋಗಿರ್ತೀರ, 3Dಯಲ್ಲಿ ರಿಪೋರ್ಟ್ ಸೇಮ್ ಬಂತು, ಸೊ ಇನ್ನೂ ಏನೂ ಕಡಿಮೆ ಆಗಿಲ್ಲ, ಮೇ ಬಿ ಇದು ಪರ್ಮನೆಂಟ್ ಏನೋ, ಇದೆಲ್ಲ ಸುಳ್ಳೇನೋ ಅಂತ ಮತ್ತೆ ಗಿವ್ ಅಪ್ ಆನ್ ಮಾಡಿ ಮತ್ತೆ ಅದೇ ಹಳೆ ರೂಢಿಗೆ ಹೋಗಬೇಡಿ. ಅಂದರೆ ಹಳೆಯದು ಏನಂತ ಅಂದರೆ ನನಗೆ ಕಾಯಿಲೆ ಇದೆ, ನಾನು ಸರಿ ಇಲ್ಲ, ನಾನು ಆರೋಗ್ಯವಾಗಿಲ್ಲ, ಅದೇ ಮೈಂಡ್ಸೆಟ್ಟಿಗೆ ಮತ್ತೆ ಹೋಗಬೇಡಿ. ಬಿಕಾಸ್ ಆ ಮೈಂಡ್ಸೆಟ್ಟಿಂದ ಆಚೆ ಬಂದು ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿರ್ತೀರ. ಬಟ್ ಯಾವಾಗ ಈ ಥರ 3Dಯಲ್ಲಿ ಏನೋ ಆಯ್ತು ಅಂದ ತಕ್ಷಣ ರಿಯಾಕ್ಟ್ ಮಾಡ್ತೀರಾ ಅಂದರೆ ಮತ್ತೆ ಅದೇ ಹಳೆ ಮೈಂಡ್ಸೆಟ್ಟಿಗೆ ಹೋಗ್ತೀರಾ. ಎಯಿಂದ ಎಕ್ಸ್ವರೆಗೂ ಬಂದಿರ್ತೀರ, YZ ಅಷ್ಟೇ ನಿಮ್ಮದು, ಎರಡೇ ಝಡ್ಡಿಗೆ ರೀಚ್ ಆಗೋಕ್ಕೆ ಒಂದೇ ಒಂದು ಆಲ್ಫಾಬೆಟ್ ಇದೆ. ಬಟ್ ಏನು ಮಾಡ್ತೀರಾ, ಎಕ್ಸ್ ತಪ್ಪಾಯ್ತಂತ ಒಂದು ರೀಸನಿಗೆ ಏನು ಮಾಡಿಬಿಡ್ತೀರಾ, ಹೇಗೆ ಹೋಗ್ಬಿಡ್ತೀರಾ, ಮತ್ತೆ ಏಯಿಂದ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅದು ಬೇಡ. ಓಕೆ, ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದರೂ ಡೌಟ್ಸ್, ಏನಾದರೂ ಕ್ವಶನ್ಸ್, ಏನಾದರೂ ಲಿಮಿಟ್ಸ್ ಬಂತಂತ ಅಂದರೆ ಜಸ್ಟ್ ಇಗ್ನೋರ್. ನೀವೇನು ಹೇಳ್ತಿದ್ದೀರಲ್ಲ ಅದು ಮಾತ್ರ ಈಗ ಸದ್ಯದಲ್ಲಿ ಟ್ರೂತ್, ಏನು ಉಳಿದೆಲ್ಲ ಸುಳ್ಳು, ಆ ಥರ ನಿಮ್ಮ ಮೈಂಡ್ಸೆಟ್ನ ಇಟ್ಕೊಳ್ಳಿ. ಆಗ ಖಂಡಿತವಾಗ್ಲೂ ನಿಮ್ಮ ಡ್ರೀಮ್ ಏನು ಹೆಲ್ತ್ ಇದೆಯಲ್ಲ, ಅದು ಯಾವ ವಿಷಯಕ್ಕೆ ಯಾವುದರಲ್ಲಿ ಹೆಲ್ತ್ನ ಮ್ಯಾನಿಫೆಸ್ಟ್ ಮಾಡ್ಕೊಬೇಕು ಅಂದ್ಕೊಂಡಿದ್ದೀರಾ ಅದನ್ನು ನೀವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊತೀನಿ. ಆ್ಯಂಡ್ ಐ ಥಿಂಕ್ ನಾನು ಹೆಲ್ತ್ ಬಗ್ಗೆ ಹೇಳೋದಕ್ಕಿಂತನೂ ಜಾಸ್ತಿ ನಾನು ನಿಮಗೆ ಹೇಳಿದ್ದು ಸಕ್ಸಸ್ ಸ್ಟೋರಿ ಅನಿಸುತ್ತೆ. ಇಟ್ಸ್ ಓಕೆ, ಬಿಕಾಸ್ ಸಕ್ಸಸ್ ಸ್ಟೋರಿ ಬಂದುಬಿಟ್ಟು ಮೋಟಿವೇಶನ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಯಾರು ಮಾತ್ರೆ ತೊಗೊತಿಲ್ಲ ಅವರು ಅಫರ್ಮೇಷನ್ಸ್ನ ಆಸ್ ಯೂಶುವಲ್ ಕಂಟಿನ್ಯೂ ಮಾಡಿ, ಯಾರು ಮಾತ್ರೆ ತೊಗೊತಿದ್ದಾರೆ ಅವರು ಮಾತ್ರೆ ತೊಗೊತ ಆ ಮಾತ್ರೆ ಇಟ್ಕೊಂಡು ಆ ಥರ ಹೇಳ್ಕೊಂಡು ಕಂಟಿನ್ಯೂ ಮಾಡಿ. ಆ್ಯಂಡ್ ಬೇಡ ಲಿಮಿಟಿಂಗ್ ಬಿಲೀಫ್ಸ್ ಬೇಡ. ನಿಮ್ಮ ಮೈಂಡಿಂದ ಕೂಡ ನಿಮ್ಮ ಬಾಡಿನ ಹೀಲ್ ಮಾಡ್ಕೊಬೋದು. ನೋಡಿ, ನಿಮ್ಮ ಮನಸ್ಸಿಗೆ ಆ ಒಂದು ಪವರ್ ಇದೆ, ಆ ಒಂದು ಶಕ್ತಿ ಇದೆ. ನಿಮ್ಮ ದೇಹದಲ್ಲಿ ಏನೇ ಆದರೂ ಕೂಡ ಅದನ್ನು ಗುಣಮುಖ ಪಡಿಸ್ಕೊಳ್ಳೋ ಅಂತಹ ಕಂಪ್ಲೀಟ್ ಶಕ್ತಿ ನಿಮಗಿದೆ. ಬಟ್ ಅದನ್ನು ನೀವು ರಿಯಲೈಸ್ ಮಾಡ್ಕೊಂಡಿಲ್ಲ. ಅದಕ್ಕೋಸ್ಕರ ಹೊರಗಡೆ ಇರೋ ಸೋರ್ಸ್ ಮೇಲೆ ರಿಲೇ ಆಗ್ತದೆ. ಹೊರಗಡೆ ಇರೋ ಸೋರ್ಸ್ ಅಂದರೆ ಇಂಜೆಕ್ಷನ್ಸ್, ಮೆಡಿಸನ್ಸ್, ಸಮಥಿಂಗ್ ಫುಡ್ಸ್, ಇದ್ರ ತಿಂದರೆ ಸರಿ ಹೋಗುತ್ತೆ ಅಂತ ಯಾಕೆ ಡಿಪೆಂಡ್ ಆಗ್ತಿರೋದು ಅಂತಂದರೆ ನಿಮ್ಮಲ್ಲಿರೋ ಶಕ್ತಿ ನಿಮಗೆ ಗೊತ್ತಿಲ್ಲ. ಫಸ್ಟ್ ನಿಮ್ಮಲ್ಲಿರೋ ಶಕ್ತಿ ತಿಳ್ಕೊಳ್ಳಿ. ಯು ಹ್ಯಾವ್ ದಟ್ ಎಬಿಲಿಟಿ. ನಿಮ್ಮನ್ನು ನೀವು ಗುಣಪಡಿಸ್ಕೊಳ್ಳುವಂತಹ ಎಬಿಲಿಟಿ ನಿಮಗಿದೆ. ಮೆಡಿಸನ್ಸ್, ಇಂಜೆಕ್ಷನ್ಸ್ ಎಲ್ಲ ಜಸ್ಟ್ ಇದು ನಿಮ್ಮ ಬಾಡಿ ನಿಮ್ಮನ್ನು ಹೀಲ್ ಮಾಡೋದು. ನಿಮ್ಮ ಬಾಡಿ ನಿಮ್ಮನ್ನು ಹೀಲ್ ಮಾಡ್ತಿದೆ ಅಂದರೆ ಅದಕ್ಕೆ ರೀಸನ್ ಬಂದುಬಿಟ್ಟು ಮೈಂಡ್. ಸೊ ಆ ಮೈಂಡ್ನ ಸರಿಗಿಟ್ಕೊಳ್ಳಿ, ಎಲ್ಲ ಸರಿ ಹೋಗುತ್ತೆ. ಓಕೆ, ಆ್ಯಂಡ್ ಫೈನಲಿ ನಾನು ಲಾಸ್ಟ್ ವೀಕ್ ಒಂದು ಚಾಲೆಂಜ್ ಹೇಳಿದ್ದೆ, ಈ ವೀಕ್ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ. ಅಫ್ಕೋರ್ಸ್ ನಾನು ಹೇಳಿದ್ನಲ್ಲ, ಯಾರಾದರೂ ಟ್ರೈ ಮಾಡಿ, ನಿಮಗೇನಾದರೂ ರಿಸಲ್ಟ್ಸ್ ಬಂದಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಈ ಚಾಲೆಂಜ್ ಬಂದುಬಿಟ್ಟು SP ಮ್ಯಾನಿಫೆಸ್ಟ್ ಮಾಡಬೇಕಂತಿದ್ರೆ ನಿಮಗೆ ಈ ಒಂದು ಅಫರ್ಮೇಷನ್ಸ್, ಸೊ ಯಾರ್ಯಾರೆಲ್ಲ SP ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅವರು ಈ ಅಫರ್ಮೇಷನ್ಸ್ನ ಟ್ರೈ ಮಾಡ್ಬೋದು. ಯಾಕೆ ಇದೇ ಟಾಪಿಕ್ನ ಚೂಸ್ ಮಾಡ್ತಿದ್ದೀನಿ ಅಂತಂದರೆ, ನನಗೆ ಮೋಸ್ಟ್ ರಿಕ್ವೆಸ್ಟ್ ಬರೋದು ಫಸ್ಟ್ ಬಂದುಬಿಟ್ಟು ಮನಿದ ಹೈ ರಿಕ್ವೆಸ್ಟ್ ಬರುತ್ತೆ. ನೆಕ್ಸ್ಟ್ ರಿಕ್ವೆಸ್ಟ್ ಬರೋದು SPದು. ಸೊ ಅದಕ್ಕೋಸ್ಕರ SP ಅಫರ್ಮೇಷನ್ಸ್ ಕೊಡ್ತಾ ಇದ್ದೀನಿ. ಏನಂದರೆ, ನಾನು ಮತ್ತು ನನ್ನ SP ಹ್ಯಾಪಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ. ದಟ್ಸ್ ಆಲ್. ಇದು ಒಂದೇ ಅಫರ್ಮೇಷನ್ಸ್. ನಾನು ಮತ್ತು ನನ್ನ SP
ಹ್ಯಾಪಿ ಕಮಿಟೆಡ್ ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂತ ಹೇಳ್ಕೊಳ್ಳಿ. ದ್ಯಾಟ್ಸ್ ಆಲ್. ಈ ಒಂದು ಅಫರ್ಮೇಷನ್ಸ್ನ ಲೂಪ್ ಮಾಡ್ಕೊಂಬನ್ನಿ. ಇದು ಈ ವೀಕಿಗೆ ಕೊಡ್ತಿರೋ ಅಂತಹ ಚಾಲೆಂಜ್. ನೆಕ್ಸ್ಟ್ ವೀಕಲ್ಲಿ ಮತ್ತೊಂದು ಚಾಲೆಂಜ್ ಕೊಡ್ತೀನಿ, ಬಟ್ ಈ ವೀಕಲ್ಲಿ ಈ ಒಂದು ಅಫರ್ಮೇಷನ್ಸ್ನ ಲೂಪ್ ಮಾಡ್ಕೊಂಡು ಹೋಗಿ ಏನೆಲ್ಲ ಚೇಂಜಸ್ ಆಗುತ್ತೆ ಕಮೆಂಟ್ ಮಾಡಿ. ಸಪೋಸ್ 1 ವೀಕಲ್ಲಿ ಡ್ಯಾಮ್ ಶೋರ್ ಆಗುತ್ತೆ, ಬಟ್ ನಾ ಹೇಳಿದ್ನಲ್ಲ ಆ್ಯಸ್ ಯೂಶ್ವಲ್ ನಿಮಗೆ ಜಾಸ್ತಿ ಲಿಮಿಟ್ಸ್ ಇತ್ತಂತ ಅಂದರೆ ಸೊ ಇನ್ನೂ ಟೈಮ್ ತೊಗೊಳುತ್ತೆ. ಇಟ್ಸ್ ಓಕೆ, ನಿಧಾನ ಆದರೂ ಓಕೆ. ಸೊ ಯಾರಿಗೆಲ್ಲ ಮನೆಯದು ರಿಸಲ್ಟ್ಸ್ ಬಂದಿದೆ ಅವರು ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾರೆಲ್ಲ ನೆಕ್ಸ್ಟ್ SP ಚಾಲೆಂಜ್ ಟ್ರೈ ಮಾಡ್ತೀರಾ ಅವರು ಕಮೆಂಟ್ ಮಾಡಿ. ನೆಕ್ಸ್ಟ್ ರಿಸಲ್ಟ್ಸ್ ಕೂಡ ಇಲ್ಲಿ ಬಂದು ಕಮೆಂಟ್ ಮಾಡಿ. ಸೊ ನನಗೆ ಹ್ಯಾಪಿ ಆಗುತ್ತೆ. ಎಸ್ ವರ್ಡ್ ಅಲ್ವಾ, ಯಾರಿಗೋ ಒಂದು ನನಗೆ ಹ್ಯಾಪಿ ಆಗುತ್ತೆ. ಆ್ಯಂಡ್ ಸಪೋಸ್ ಇಲ್ಲ ಟ್ರೈ ಮಾಡಿಲ್ಲ ಅಂತಂದರೆ ಈ ವೀಕಿಂದ ಮಾಡ್ತೀರಾ ಅಂದರೆ ಓಕೆ SP ಮಾಡಿ. ಆ್ಯಂಡ್ ದಯವಿಟ್ಟು ನಿಮ್ಗೆ ಏನೇ ರಿಸಲ್ಟ್ಸ್ ಬಂದರೂ ನನ್ನ ಚಾನಲಲ್ಲಿರುವಂಥ ವೀಡಿಯೋಸ್ ನೋಡಿ ನಿಮ್ಗೇನಾದರೂ ಹೆಲ್ಪ್ ಆಗಿದ್ರೆ, ಹೆಲ್ಪ್ ಆಗಿಬಿಟ್ಟು ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ ಏನು ಮ್ಯಾನಿಫೆಸ್ಟ್ ಮಾಡಿದ್ದೀರಾ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನನಗೆ ಮೋಟಿವೇಶನ್ ಬರುತ್ತೆ, ಇನ್ಸ್ಪೈರ್ ಆಗುತ್ತೆ. ನನಗಷ್ಟೇ ಅಲ್ಲ, ಇಲ್ಲಿ ವಿಡಿಯೋಸ್ ನೋಡೋ ಎಲ್ಲರಿಗೂ ಕೂಡ ಇನ್ಸ್ಪೈರ್ ಆಗುತ್ತೆ. ಆ್ಯಂಡ್ ಆಫ್ಕೋರ್ಸ್ ನೀವು ಎಷ್ಟು ಕಮೆಂಟ್ ಮಾಡ್ತಿರೋ ಅಷ್ಟು ಯೂಟ್ಯೂಬ್ ನನ್ನ ವಿಡಿಯೋನ ಪುಷ್ ಮಾಡುತ್ತೆ. ಹೈಪ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬಿಕಾಸ್ ಯೂಟ್ಯೂಬ್ ವಿಡಿಯೋಸ್ ಪುಷ್ ಮಾಡಬೇಕಂತ ಅಂದರೆ ಇಂಟರಾಕ್ಷನ್ಸ್ ಇರಬೇಕು. ವ್ಯೂವರ್ಸ್ ಮತ್ತು ವಿಡಿಯೋ ಮಧ್ಯದಲ್ಲಿ ಇಂಟರಾಕ್ಷನ್ ಇರಬೇಕು. ಆ ಇಂಟರಾಕ್ಷನ್ನ ನೀವೇ ಕ್ರಿಯೇಟ್ ಮಾಡೋದು. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ, ಆದಷ್ಟು ಹೈಪ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆಗಿದ್ದರೆ ನನಗೆ ತಿಳಿಸಿ ಇಷ್ಟ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್. ನೀವೇನಾದರೂ ಹೊಸಬ್ರಾಗಿದ್ದರೆ ನಂದು ಸಬ್ಲಿಮಲ್ ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ವಾಟ್ಸಪ್ ಗ್ರೂಪ್ ಇದೆ, ಇಂಟ್ರೆಸ್ಟ್ ಇದ್ದರೆ ಹೋಗಿ ಜಾಯ್ನ್ ಆಗಿ. ಆ್ಯಂಡ್ ಟೆಲಿಗ್ರಾಮ್ ಇದೆ, ಅದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಎಲ್ಲದ್ರದ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಹೋಗಿ ಜಾಯ್ನ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.